ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯುರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ದ್ವಾದಶ್ಯಾಂ ನಮೋಸ್ತು ಆಚರ್ಷ ನಮೋಸ್ತು ನಮೋಸ್ತು ಗುರುದೇವ ನಮೋಸ್ತು ನಮೋಸ್ತು. ಮಧ್ಯಾಹ್ನದ ಸಮಯದಲ್ಲಿ ಮರಣಕಂಟಿಕ ನಾಮಕ ಗ್ರಂಥದ ಅಧ್ಯಯನ ನಡೀತಾ ಇರುವಾಗ, ಅದೇ ಪ್ರಕಾರ ಬೆಳಗ್ಗೆ ಸಮಯದಲ್ಲಿ 22 ಪರೀಕ್ಷೆಗಳ ಬಗ್ಗೆ ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ. ಸದ್ಧರ್ಮ ಬಂಧುಗಳೇ, ನಿನ್ನೆವರೆಗೆ ನಾವು ದಂಶಮಶಕ ಪರೀಕ್ಷೆ ನೋಡಿದ್ದೀವಿ. ಇವತ್ತು ನಗ್ನ ಪರೀಕ್ಷೆ ಅನ್ನುವಂಥ ವಿಷಯವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ನಗ್ನ ಪರೀಕ್ಷೆ ಯಾವ ರೀತಿ ಮುನಿಗಳು ನಗ್ನರಾಗಿ ಆ ಪರೀಕ್ಷೆಗಳನ್ನು ಸಹನೆ ಮಾಡ್ತಿರ್ತಾರೆ. ಅನೇಕ ಪ್ರಕಾರದ ಪರೀಕ್ಷೆಗಳು, ಅನೇಕ ಪ್ರಕಾರದ ದುರ್ವಚನಗಳು ಅವರಿಗೆ ಕೇಳಲಿಕ್ಕೆ ಸಿಗ್ತಾ ಇರ್ತಾವೆ. ಅನೇಕ ಪ್ರಕಾರದ ಕಷ್ಟಗಳನ್ನು ಸಹಿಸ್ಕೊಳ್ತಿರ್ತಾರೆ. ಅಂಥ ನಗ್ನ ಪರೀಕ್ಷೆ 28 ಮೂಲಗುಣದಲ್ಲಿ ಮುಖ್ಯವಾಗಿ ಒಂದು ನಗ್ನ ಪರೀಕ್ಷೆ ಮತ್ತೊಂದು ಕೇಶಲೋಚನ. ಇವು ಬಹಳಷ್ಟು ಕಷ್ಟಕಾರಕ ಪರೀಕ್ಷೆಗಳಿರ್ತಾವ, ಕಷ್ಟಕಾರಕ ಮೂಲಗುಣಗಳಿದ್ದಾವೆ. ಇದನ್ನವರು ಸಮತಾಭಾವಪೂರ್ವಕ ಹೇಗೆ ಸಹನೆ ಮಾಡ್ತಾರೆ ಅನ್ನುವಂಥ ವಿಷಯ ಇವತ್ತಿನ ದಿವಸ ಹಿಡ್ಕೊಂಡು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಗಿ ವಿಕೃತಿ ಮೇ ಜೀತಾ ಹೇ और वीतराಗಿ ಪ್ರಕೃತಿ ಮೇ ಜೀತಾ ಹೇ. ರಾಗಿಗಳು ವಿಕೃತಿಯಲ್ಲಿ ಬದುಕ್ತಾ ಇರ್ತಾರೆ ಮತ್ತು ವೀತರಾಗಿಗಳು ಪ್ರಕೃತಿಯಲ್ಲಿ ಬದುಕ್ತಾ ಇರ್ತಾರೆ. ಪ್ರಕೃತಿ ಅಂದ್ರೇನ? ಸೃಷ್ಟಿ, ನ್ಯಾಚುರಲ್ ಅಂತ ಹೇಳ್ತೀರಿ ನೀವು ಅದಕ್ಕೆ. ಯಾವ ರೀತಿ ಅಂತಂದ್ರೆ ಯಥಾವತ್ ಬಾಲಕವತ್ ಅಂತ ಹೇಳ್ತಾರೆ ಅಲ್ಲಿ. ಯಾವ ರೀತಿ ಅಂತಂದ್ರೆ, ಯಾವ ರೀತಿ ಜನ್ಮ ಆದ ತಕ್ಷಣ ಆ ಬಾಲಕನ ಸ್ವರೂಪ ಇರುತ್ತದೆ, ಅದಕ್ಕೆ ಪ್ರಕೃತಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ನ್ಯಾಚುರಲ್ ಅಂತ ಹೇಳ್ತೀರಿ. ಅದಕ್ಕೆ ಸ್ವರೂಪ ಅಂತ ಕೂಡ ನೀವು ಹೇಳಬಹುದು, ಬಾಹ್ಯ ಸ್ವರೂಪ ಅಂತ ಕೂಡ ಹೇಳಬಹುದು. ಈ ರೀತಿ ಮುನಿಗಳು ಅವ್ರ ಜೀವನ ಬದುಕ್ತಾ ಇರ್ತಾರೆ. ಆದರೆ ರಾಗಿಗಳು ವಿಕೃತಿ ಇರುತ್ತೆ ಅವ್ರ ಹತ್ರ. ರಾಗಿಗಳ ಹತ್ರ ವಿಕೃತಿ ಅಂತಂದರೆ ಸಾಮಾನ್ಯವಾಗಿ ತಿಳ್ಕೊಳ್ಳೋದು ನಾಚಿಕೆ ಮತ್ತು ಭಯ. ವಿಕೃತಿ ಅಂತಂದ್ರೆ ನಾಚಿಕೆ ಮತ್ತು ಭಯ. ಇದು ರಾಗಿಗಳಿಗಿರುತ್ತೆ. ವೀತರಾಗಿಗಳಿಗೆ ನಾಚಿಕೆ ಮತ್ತು ಭಯ ಇರುವುದಿಲ್ಲ ಅಂತ ತಿಳ್ಕೊಳ್ಬೇಕಿಲ್ಲಿ. ನ ವಸ್ತ್ರ ಪಹನ್ ಕರ್ಕೆ ಆತಾ ಹೇ और न ವಸ್ತ್ರ ಪಹನ್ ಕರ್ಕೆ ಜಾತಾ ಹೇ. ಬರುವಾಗ ಸಹ ಅವರು ಯಾವುದೇ ಪ್ರಕಾರದ ವಸ್ತ್ರಗಳನ್ನು ಹಾಕೊಂಡು ಬಂದಿಲ್ಲ. ನಾಳೆ ಹೋಗುವಾಗ ಸಹ ಯಾವುದೇ ವಸ್ತ್ರಗಳನ್ನು ಹಾಕೊಂಡು ಕೂಡ ಹೋಗುವುದಿಲ್ಲ. ಓಹೋ, नग्नता के शिवाय शेष सब उन्मार्ग है. मैं धर्मात्मा हो करके भी उन्मार्गी हूँ क्योंकि मैं वस्त्र सहित हूँ. मैं पुण्यात्मा होकर भी उन्मार्गी हूँ क्योंकि ಪಟಧಾರಿ ಹೂ ಅಂತ ಇಲ್ಲಿ ಹೇಳ್ತಾರೆ. ಬಹಳ ಸುಂದರವಾಗಿ ಹೇಳ್ತಾರೆ ಅಲ್ಲಿ. ನಗ್ನತಾಕೆ ಶಿವಾಯ ಶೇಷ ಸಬ ಮಾರ್ಗ ಉನ್ಮಾರ್ಗ ಹೇ. ನಗ್ನತೆ ಇಲ್ಲದಿದ್ದರೆ ಮಿಕ್ಕಿದ ಏನು ಮಾರ್ಗಗಳಿದಾವ ಅವೆಲ್ಲ ಮಾರ್ಗ ಉನ್ಮಾರ್ಗ ಇದಾವ ಅಂತ ಹೇಳ್ತಾರೆ ಇಲ್ಲಿ. ನಾನಿಷ್ಟು ಧರ್ಮಾತ್ಮ ಇದ್ರೂ ಸಹ ಉನ್ಮಾರ್ಗಿ ಇದ್ದೀನಿ ನಾನು. ಸಾಮಾನ್ಯ ಶ್ರಾವಕರ ಬಗ್ಗೆ ಚರ್ಚೆ ನಡೀತಿರೋದು ಈಗ. ಧರ್ಮಾತ್ಮ ಇದ್ರೂ ಸಹ ನಾವು ಉನ್ಮಾರ್ಗಿ ಇದ್ದೀವಿ. ಯಾಕಂತಂದ್ರೆ ವಸ್ತ್ರ ಸಹಿತ ಹೂ, ವಸ್ತ್ರ ಸಹಿತ ಇದೀವಿ. ಆದ ಕಾರಣದಿಂದ ಮೈ ಪುಣ್ಯಾತ್ಮ ಹೋಕರ್ ಭಿ ಉನ್ಮಾರ್ಗಿ ಹೂ. ನಾನು ಪುಣ್ಯಾತ್ಮ ಇದ್ರೂ ಸಹ ನಾನು ಏನಿದ್ದೀನಿ, ಉನ್ಮಾರ್ಗಿ ಇದ್ದೀನಿ. ಅದಕ್ಕೆ ನಾನು ಈ ವಸ್ತ್ರವನ್ನು ತ್ಯಜಿಸಬೇಕು ಅನ್ನೋಂಥ ಭಾವನೆ ಮಾಡಬೇಕಂತ ಹೇಳ್ತಾರೆ ಇಲ್ಲಿ. ಈ ವಸ್ತ್ರ ಶುದ್ಧೋಪಯೋಗ ಮೇ ಬಾಧಕ ಹೇ. ಈ ವಸ್ತ್ರ ಏನಿದೆ ಜಯಂತಿ ಅಮ್ಮ, ಶುದ್ಧೋಪಯೋಗಕ್ಕೆ ಬಾಧಕ ಇದೆ. ಇದು ಚರ್ಚೆ ನಡೀತಾ ಇರುತ್ತೆ, ಬಹಳಷ್ಟು ಕಡೆ ಚರ್ಚೆ ನಡೀತಾ ಇರುತ್ತೆ. 4ನೇ ಗುಣಸ್ಥಾನದಲ್ಲಿ ಶುದ್ಧೋಪಯೋಗ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಆಚಾರ್ಯ ಪರಮೇಷ್ಠಿಗಳು. ಎಲ್ಲಿ ವಸ್ತ್ರ ಇದೆ ಅಲ್ಲಿ ಶುದ್ಧೋಪಯೋಗಕ್ಕೆ ಬಾಧೆ ಇದೆ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. ಜಿನಲಿಂಗ ಮೇ ಬಾಧಕ ಹೇ. ಜಿನಲಿಂಗದಲ್ಲಿ ಅದು ಏನಿದೆ, ಬಾಧಕ ಇದೆ.
एक वस्त्र जिनलिंग को ढक देता है, ಒಂದು ವಸ್ತ್ರ ಸಾಕು ಆ जिनलिंगವನ್ನು ಮುಚ್ಚಿಡ್ಲಿಕ್ಕೆ. वस्त्र का सम्मान नहीं होता और वस्त्र से सम्मान नहीं होता. ವಸ್ತ್ರ का सम्मान नहीं होता, ಮತ್ತು ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿರೋದು ಕೂಡ ಸಮ್ಮಾನ ಆಗೋದಿಲ್ಲ. जिसका एक बार सम्मान हो जाए उसका फिर अपमान न हो, वही सच्चा सम्मान है. ಸಮ್ಮಾನ ಒಂದ್ ಸರ್ತಿ ಆಗಿದೆ, ಈಗ ಒಂದ್ ಸರ್ತಿ ಸನ್ಮಾನ ಆಗಿ ಮತ್ತೆ ಆಮೇಲೆ ಏನಾಗತ್ತೆ, ಅಪಮಾನ ಕೂಡ ಆಗತ್ತೆ, ಅವಮಾನ ಕೂಡ ಆಗತ್ತೆ. ಉಸ್ಕಾ ಸಚ್ಚಾ ಸಮ್ಮಾನ ನಹೀ ಹೈ. ಸ್ಟೇಜ್ ಮೇಲೆ ಕರೆದು ನಾವು ಸನ್ಮಾನ ಮಾಡ್ತೀವಿ, ಕೆಲವೊಬ್ರದ್ದು ಸನ್ಮಾನ ಮಾಡ್ತಿರ್ತೀವಿ, ಏನೋ ಒಳ್ಳೆ ಕೆಲಸ ಮಾಡಿರ್ತಾರಂತ ಸನ್ಮಾನ ಮಾಡ್ತೀವಿ, ಏನೋ ದಾನ ಕೊಟ್ಟಿರ್ತಾರಂತ ಸನ್ಮಾನ ಮಾಡ್ತೀವಿ. ಆದ್ರೆ ಸನ್ಮಾನ ನಾವು ಏನಕ್ಕೆ ಮಾಡ್ತೀವಿ ಹೇಳ್ರಿ? ನಾನು ಒಂದು ಫಂಕ್ಷನ್ದಲ್ಲಿ ನನಗೆ ಕೆಲವೊಬ್ರದ್ದು ಸನ್ಮಾನ ಮಾಡಲ್ಲ ಅಂತ ಹೇಳ್ತಿರ್ತೀನಿ. ನಾನು ಫಂಕ್ಷನ್ದಲ್ಲಿ ನಾನು ಕೆಲವೊಬ್ರದ್ದು ಸನ್ಮಾನ ಮಾಡಲ್ಲ ಅಂತ ಹೇಳ್ತೀನಿ. ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಅವರನ್ನ ಸ್ಟೇಜ್ ಮೇಲೆ ಕರೆದವ್ರದ್ದು ಅವಮಾನ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಸ್ಟೇಜ್ ಮೇಲೆ ಕರೆದು ಅವ್ರ ಸನ್ಮಾನ ಏನು ಶಾಲ ಒಂದು ಹಾಕ್ತೀವ, ಕೊರಳಲ್ಲಿ ಒಂದು ಹಾರ ಹಾಕ್ತೀವ, ಒಂದು ಮೂಮೆಂಟ್ ಕೊಡ್ತೀವ, ಸನ್ಮಾನ ಆಯ್ತದ? ಅವ್ರು ಮಾಡಿರುವಂತ ಕಾರ್ಯ ಇದೆಯಲ್ಲ, ಅವ್ರು ಮಾಡಿರುವಂತ ಕಾರ್ಯ ಇದೆಲ್ಲ, ಧರ್ಮದ ಕಾರ್ಯ ಇದೆಲ್ಲ, ದಾನ ಧರ್ಮ ಮಾಡಿರುವಂತ ಕಾರ್ಯ ಇದೆಲ್ಲ, ಅದು ನಾವು ಸನ್ಮಾನ ಮಾಡುವಂತ ಕಾರ್ಯ ಅಲ್ಲ. ನಾವೇನು ಕೊಟ್ಟಿವಿ? ಒಂದು 200 ರೂಪಾಯಿ ಶಾಲ ಹಾಕಿದೀವಿ, ಒಂದು 10-20 ರೂಪಾಯಿ ಹಾರ ಹಾಕಿದೀವಿ, ಒಂದು 100-200 ರೂಪಾಯಿದ ಒಂದು ಮೂಮೆಂಟ್ ಕೊಟ್ವಿ, ಆಯ್ತಾ? ಸನ್ಮಾನ ಆಯ್ತಾ? ಒಂದು ಫೋಟೋ ತೆಗೆದಿವಿ, ಸನ್ಮಾನ ಆಯ್ತಾ? ಇದು ಸನ್ಮಾನ ಅಲ್ಲ. ನಿಜವಾಗ್ಲೂ ಸನ್ಮಾನ ಹೇಗಾಗತ್ತೆ ಅಂತಂದ್ರೆ ಪುಣ್ಯರೂಪಿ ಸನ್ಮಾನ ಆಗಬೇಕಂತ ಹೇಳ್ತಾರೆ ಅಲ್ಲಿ. ಅವ್ರು ಮಾಡಿರುವಂತ ದಾನ, ಅವ್ರು ಮಾಡಿರುವಂತ ಧರ್ಮ ಕಾರ್ಯ ನಾವು ಸ್ಟೇಜ್ ಮೇಲೆ ಕರೆದವ್ರದ್ದು ಅವಮಾನ ಮಾಡಬಾರ್ದು ಅಂತ ಹೇಳ್ತೇನೆ. ಹೊಸಮಾರದಲ್ಲಿ ಪಂಚಕಲ್ ಪೂಜೆ ಆಯಿತು ಮೊನ್ನೆ ಮಾರ್ಚದಲ್ಲಿ. ಮಾನಸ್ತಂಭದ ದಾನ ಮಾಡಿದವರು ಒಬ್ಬರು ಇದ್ರು ದಾನಿಗಳು, ಬಹಳ ದೊಡ್ಡ ದಾನಿಗಳು. ಅವರು ಬಹಳ ಧರ್ಮಾತ್ಮ ಇದ್ದಾರೆ, ಬಹಳ ಒಳ್ಳೆ ಭಾವನೆಗಳಿದಾವೆ ಆ ಕ್ಷೇತ್ರ ಬಗ್ಗೆ ಅವರಿಗೆ. ಎಲ್ಲರೂ ಬೆನ್ನ ಹತ್ತಿದ್ರು, ಮಹಾರಾಜರು ಅವ್ರನ್ನ ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡೋಣ, ಸ್ಟೇಜ್ ಮೇಲೆ ಕರೆದು ಸನ್ಮಾನ ಮಾಡೋಣ, ಚೆನ್ನಾಗಿ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ, ಅವ್ರದ್ದು ಹೆಸರು ಬರೆಯೋಣ, ಮಾನಸ್ತಂಭದ ಮೇಲೆ ಹೆಸರು ಹಾಕುವ ಅವ್ರದ್ದು, ಹಾಗೆ ಹೀಗೆ ಅಂತ. ನಾನು ಒಂದೇ ಹೇಳಿದೆ, ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಬೇಡಿ. ನಾನು ಅವ್ರನ್ನ ಕರೆಸ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮಗೆ ನಿರ್ಣಯ ಹೇಳ್ತೀನಿ. ಕರೆದೆ, ನಿಮಗೆ ಹೆಸರು ಹಾಕಿಸ್ಬೇಕಂತ ಆಸೆ ಇದೆಯಾ ಅಂತ ಕೇಳಿದೆ. ಇಲ್ಲ ಮಹಾರಾಜರೇ, ನಾನು ಕೇಳ್ತಿದ್ದೀನಂತ ಇಲ್ಲ ಅಂತ ಹೇಳ್ತಿದ್ರು, ಅಥವಾ ನಿಮಗೆ ಮನಸ್ಸಲ್ಲಿ ಇಲ್ಲ ಮಹಾರಾಜರು ನಮಗೆ ಹೆಸರು ಹಾಕಬೇಕಂತ ಆಸೆನೇ ಇಲ್ಲ. ಯಾಕಿಲ್ಲ? ಯಾಕಂದರೆ ಮಹಾರಾಜರು ನಾವು ಕೊಟ್ಟಿರೋದು ದಾನ ಹೆಸರಿಗೋಸ್ಕರ ಅಲ್ಲ, ಪುಣ್ಯದಗೋಸ್ಕರ. ನಾವು ಕೊಟ್ಟಿರೋವಂಥ ದಾನ ಹೆಸರಿಗೋಸ್ಕರ ಅಲ್ಲ, ಪ್ರತಿಷ್ಠೆಗೋಸ್ಕರ ಅಲ್ಲ, ಆ ಸನ್ಮಾನದಗೋಸ್ಕರ ಅಲ್ಲ. ನಾವು ಕೊಟ್ಟಿರುವಂಥ ದಾನ ಹೇಗಿದೆ ಅಂತಂದರೆ ಅದು ಪುಣ್ಯದಗೋಸ್ಕರ ಇರಬೇಕು. ಆ ಪುಣ್ಯದ ಫಲ ನನಗೆ ಮುಂದೆ ಭವಿಷ್ಯದಲ್ಲಿ ಹೇಗೆ ಸಿಗಬೇಕಾಗಿ ಸಿಗುತ್ತೆ, ನನಗೆ ಅದು ಆಸೆ ಇಲ್ಲ ಅಂತ ಹೇಳಿದ್ರು ಅವರು. ಆಸೆ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಕಮಿಟಿಯವ್ರಿಗೆ ಹೇಳಿದವ್ರು, ಅವ್ರದ್ದೇನು ಹೆಸರಿಗೆಸರೆಲ್ಲ ಹಾಕೋದೇನು ಬೇಡಪ್ಪ, ಅವ್ರು ಬೇಡ ಅಂತ ಹೇಳಿದಾರ. ಅವ್ರು ಸ್ಟೇಜ್ ಮೇಲೆ ಚೆನ್ನಾಗಿ ದೊಡ್ಡ ಸನ್ಮಾನ ಮಾಡುವ ಅಂತ ಅಂದಿವ್ರದ್ರು. ನಾನು ಒಂದೇ ಆ ಸ್ಟೇಜ್ ಮೇಲೆ ಕರೆದು ಹೇಳಿದೆ, ಸ್ಟೇಜ್ ಮೇಲೆ ಕರೆದು ಇಂಥ ದಾನಿಗಳದ್ದು ಸನ್ಮಾನ ಮಾಡೋದಲ್ಲ, ಅದು ಅಲ್ಲಿ ಅವಮಾನ ಮಾಡ್ತಾ ಇದ್ದೀವಿ ನಾವು. ಯೋಚನೆ ಮಾಡಿ, ಇಂಥದ್ದೆಲ್ಲ ಬೇಡ, ಈ ರೀತಿ ಮಾಡೋದು ಸರಿಯಾಗಲ್ಲ. ಯಾರ್ದು ಸನ್ಮಾನ ಮಾಡಬೇಕು, ಯಾರ್ದು ಸನ್ಮಾನ ಮಾಡಬಾರ್ದು ಅನ್ನೋಂಥ ವಿಷಯ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಲೂ ಅದು ಸನ್ಮಾನ ಅಲ್ಲ, ಅದು ಅಪಮಾನ ಇದೆ ಅಲ್ಲಿ. ಏನೋ ಒಂದು ಸ್ವಲ್ಪ ಒಂದು ಶಾಲಾ ಹಾರ ಮೂಮೆಂಟ್ ಕೊಟ್ಟು ಫೋಟೋ ತೆಗೆದು ಅಂದರೆ ಅವ್ರದ್ದು ಮುಗಿತಲ್ಲಿ, ಅವ್ರು ಮಾಡಿರುವಂಥ ದಾನ ಮುಗಿದು ಹೋಯ್ತಲ್ಲಿ. ಹೌದ್ರಿ ಇವನ್ನ ಅವ್ರು ಮಾಡಿರುವಂಥ ಧರ್ಮ ಕಾರ್ಯ ಮುಗಿಸಿಬಿಟ್ಟಿವಿ ನಾವು ಅಲ್ಲೇ. ನೀನು ಸನ್ಮಾನ ಮಾಡಿದೀವಲ್ಲ, ಮುಗಿದು ಹೋಯ್ತಿಂದು. ಅಲ್ಲಿ ಏನಾಯ್ತು? ಸನ್ಮಾನ ಆಯ್ತಾ? ಅಪಮಾನನ ಆಯ್ತಲ್ಲಿ. ಅಲ್ಲಿ ಅವ್ರು ಸನ್ಮಾನ ಆಯ್ತೇನ್ರಿ ಪರಶುನಾಥನ್ನ? ಅಲ್ಲಿ ಅವ್ರದ್ದು ಅವಮಾನನೇ ಆಯ್ತಲ್ಲಿ. ಸನ್ಮಾನ ಮಾಡಿದ್ರೆ ಮುಗಿದು ಹೋಯ್ತು ಅವ್ರದ್ದು. ಹಾಗೆ ಯಾವತ್ತೂ ಇಟ್ಟುಕೊಳ್ಬಾರ್ದು. ಅವರು ಹೆಸರು ಅವಿಸ್ಮರಣೀಯ, ಅದನ್ನ ಯಾವತ್ತೂ ನಾವು ಅದನ್ನ ಮರಿಬಾರ್ದು. ಹಾಗೆ ಅವರನ್ನ ಹೃದಯದಲ್ಲಿ ಇಟ್ಕೊಳ್ಬೇಕು. ಇದು ನಿಜವಾದ ಸನ್ಮಾನ, ಇದು ನಿಜವಾದ ಸನ್ಮಾನ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಈ ರೀತಿ ಇರ್ಬೇಕಂತ ಹೇಳ್ತಾರೆ ಅಲ್ಲಿ. ಜಿನಲಿಂಗ ಕೋ ದೇಖ್ಕರ್ ಜೋ ನೇತ್ರ ಬಂದ್ ಕರ್ ಲೇತೆ ಹೈ, ಈ ಜಿನಲಿಂಗವನ್ನು ನೋಡಿ ಯಾರು ನೇತ್ರ ಬಂದ್ ಮಾಡ್ಕೊಳ್ತಾರ, ಉನೇ ಕೈ ಬಹುತಕ, ಅವ್ರಿಗೆ ಎಷ್ಟೋ ಭವಗಳ ತನಕ ಜಿನಲಿಂಗ ಕಾ ದರ್ಶನ್ ನಹಿ ಹೋತಾ ಹೈ. ಏನಾಗೋದಿಲ್ಲ ಅಂತ ಹೇಳಿದ್ರು ಅವರು, ಜಿನಲಿಂಗದ ದರ್ಶನನೇ ಆಗುವುದಿಲ್ಲ ಎಷ್ಟೋ ಭವಗಳ ತನಕ ಅಂತ. ಯಾರು ಜಿನಲಿಂಗವನ್ನು ನೋಡಿ ಕಣ್ಮುಚ್ಕೊಳ್ತಾರ ಅವ್ರಿಗೆ ಎಷ್ಟೋ ಭವಗಳ ತನಕ ಜಿನಲಿಂಗದ ದರ್ಶನನೇ ಆಗುವುದಿಲ್ಲ. ಅರೆ ಜ್ಞಾನಿ, जितनी बार तूने अपने हाथ से कपड़े पहने उतनी बार तू अपने जिनलिंग को पाप रूपी पट से ढक रहा है
और जितनी बार तू दूसरे को कपड़े पहना रहे हो उतनी बार दूसरे के जिनलिंग को ढक रहे हो. ನಾನು ನಿನ್ನೆ ಹೇಳ್ತಿದ್ದೆ, ಮುನಿಗಳು ಏನೋ ತಪ್ಪು ಮಾಡಿದ್ರು, ಮುನಿಗಳಿಂದ ಏನೋ ದೋಷ ಆದರೆ, ಮುನಿಗಳು ಏನೋ ಚಾರಿತ್ರದಲ್ಲಿ ಹೀನ ಆದರೆ ಅವರಿಗೆ ಶಿಕ್ಷೆ ಕೊಡೋದು, ಅವರಿಗೆ ದಂಡ ಕೊಡೋದು, ಅವ್ರಿಗೆ ಏನು ವ್ಯವಹಾರ ಮುಂದಿನ ವ್ಯವಸ್ಥೆ ಇರೋದೋ ಅದೆಲ್ಲ ಗುರುಗಳ ಕಡೆ ಇರುತ್ತೆ. ಅದೆಲ್ಲ ಮಾಡೋದು ಯಾರ ಕಡೆ ಇರುತ್ತೆ? ಗುರುಗಳಿಗೆ ಒಂದು ಅಧಿಕಾರ ಇರುತ್ತೆ. ಗುರುಗಳನ್ನೆಲ್ಲ ವ್ಯವಸ್ಥೆ ಮಾಡ್ತಿರ್ತಾರೆ. ಕೆಲವೊಂದು ಊರಿನಲ್ಲಿ ಕೆಲವೊಂದು ಮುನಿಗಳ ಮೇಲೆ ಏನೇನಾಗಿದೆ ಅಂದ್ರೆ ಏನೋ ತಪ್ಪುಗಳು ಮಾಡಿರ್ತಾರೆ, ಏನೋ ತಪ್ಪುಗಳಾಗಿರ್ತಾವ. ಪೂರ್ವಾರ್ಜಿತ ಕರ್ಮ ಯಾರು ಬೇಕಂತ ಮಾಡಿರಲ್ಲ. ಪೂರ್ವಾರ್ಜಿತ ಕರ್ಮದ ಉದಯದಿಂದ ಏನೋ ತಪ್ಪು ಮಾಡಿರ್ತಾರ. ಆ ತಪ್ಪು ಮಾಡಿದಾಗ ಅವರಿಗೆ ಬಟ್ಟೆ ಹಾಕ್ಸಿ ಮನೆಗೆ ಕಳಿಸ್ತಾರ, ಬಟ್ಟೆ ಹಾಕ್ಸಿ ಎಲ್ಲೆಲ್ಲೋ ಕಳಿಸಿಬಿಡ್ತಾರ. ಈ ರೀತಿ ಮಾಡೋದು ಬಹಳ ದೊಡ್ಡ ದೋಷ ಇದೆ ನಮ್ಮ ಜೈನ ಸಮಾಜಕ್ಕೆ ಅಂತ ಹೇಳ್ತಾರೆ. ಇಲ್ಲಿ ಬಹಳ ದೊಡ್ಡ ದೋಷ ಇದೆ ಅದು. ಯಾಕಂತಂದ್ರೆ ಮುನಿಗಳಿಗೆ ಬಟ್ಟೆ ಹಾಕಿಸಿ ವಾಪಸ್ ಕಳಿಸೋ ಅಧಿಕಾರ ಶ್ರಾವಕರಿಗಿಲ್ಲ. ಶ್ರಾವಕರ ಯೋಗ್ಯತೆನೇ ಇಲ್ಲ, ಶ್ರಾವಕರಿಗೆ ಅಧಿಕಾರನೇ ಇಲ್ಲ. ಯಾಕಿಲ್ಲ ಅಂತಂದ್ರೆ ಆ ಮುನಿಗಳ ಮೇಲೆ ಕ್ರಮ ತಗೊಳ್ಳುವಂತ ಅಧಿಕಾರ ಮಾತ್ರ ಅವ್ರ ಗುರುಗಳ ಹತ್ರ ಇರುತ್ತೆ. ಗುರುಗಳ ಆದೇಶ ತಕ್ಕವಾಗಿ ನಾವು ನಡ್ಕೊಳ್ಬೇಕಾಗತ್ತೆ. ಅವರನ್ನು ತಪ್ಪು ಮಾಡಿದ್ರೆ ಗುರುಗಳ ಹತ್ರ ಓದಬೇಡಿ. ಗುರುಗಳು ನೋಡ್ತಾರೆ ಅವ್ರನ್ನ ಹೆಂಗೆ ಸಂಭಾಳಿಸಬೇಕು, ಏನು ಮಾಡಬೇಕು. ಸ್ಕೂಲಲ್ಲಿ ಮಕ್ಕಳು ವೈಭವನ್ನ ಏನಾದ್ರು ತಪ್ಪು ಮಾಡಿದಾಗ, ನಮ್ಮ ಪ್ರತೀಕ್ಷಾ ಇರಲಿ ದೀಕ್ಷಾ ಇರಲಿ, ಏನಾದ್ರು ತಪ್ಪು ಮಾಡಿದಾಗ ಅವ್ರು ಡೈರೆಕ್ಟ್ ಪನಿಷ್ಮೆಂಟ್ ಕೊಡ್ತಾರ ಅಥವಾ ನಿಮ್ಗೆ ತಿಳಿಸಿ ಪನಿಷ್ಮೆಂಟ್ ಕೊಡ್ತಾರ? ಪನಿಷ್ಮೆಂಟ್ ಕೊಡೋದಂತ ಈಗ ವ್ಯವಹಾರನೇ ಇಲ್ಲ. ನಿಮ್ಮನ್ನು ತಿಳಿಸ್ತಾರೆ, ತಾಯಿ ತಂದೆ ಕರೆಸ್ತಾರೆ, ಹೀಗೆ ನಿಮ್ಮ ಮಕ್ಕಳು ತಪ್ಪು ಮಾಡಿದಾರೆ ಅಂತ ಹೇಳ್ತಾರೆ. ಹೌದಲ್ಲ? ಯಾಕೆ ಈ ವ್ಯವಹಾರ ಯಾಕೆ ಇಟ್ಕೊಂಡಿರ್ತಾನ? ಇದೇ ವ್ಯವಹಾರ ನಿಜವಾಗಲೂ ಸತ್ಯವಾದ ವ್ಯವಹಾರ ಇದೆ. ನಿಮಗೆ ಹೆಂಗೆ ತಾಯಿ ತಂದೆ ಇದ್ದಾರೆ, ನಿಮಗೆ ಹೆಂಗೆ ಮಕ್ಕಳಿದಾರಲ್ಲ, ಹಾಗೆ ಆ ಗುರುಗಳು ಕೂಡ ಅವ್ರಿಗೆ ತಾಯಿ ತಂದೆ ಸ್ವರೂಪದಲ್ಲಿದ್ದಾರ. ಆ ಗುರುಗಳಿಗೆ ಅವ್ರ ಮಕ್ಕಳ ತರ ಇದಾರ. ಆ ಮಕ್ಕಳಿಗೆ ಶಿಕ್ಷೆ ಕೊಡುವಂತ ಅಧಿಕಾರ ಯಾರಿಗಿದೆ? ಪ್ರಶ್ನತನ್ನ ಗುರುಗಳಿಗೆ ಮಾತ್ರ ಇರುತ್ತದೆ ಅನ್ನೋಂಥ ವಿಷಯ ಇಲ್ಲಿ ಹೇಳ್ತಾರ. ಆ ಜನ್ಮ ದಿಗಂಬರ್ रहकर ಆ ಜನ್ಮ ನಗ್ನ ಪರಿಚಯ ಸಹನ್ ಕಿಯಾ ಧನ್ಯ ಹೇ ವೇ ಜಿನ ಸೇನಾಚಾರ್ಯ. ಆ ಜನ್ಮ ತನಕ ದಿಗಂಬರ ರೂಪವನ್ನು ಧಾರಣೆ ಮಾಡಿಕೊಂಡು ಆ ಜನ್ಮ ತನಕ ನಗ್ನ ಪರಿಚಯವನ್ನು ಸಹನೆ ಮಾಡಿಕೊಳ್ಳುವಂತ ಇರುವಂತ ಆ ಸಾಧುಗಳಿಗೆ ಧನ್ಯ ಇದೆ, ಅವರು ಜಿನ ಸೇನಾಚಾರ್ಯರಿದ್ದಾರೆ ಅಂತ ತಿಳ್ಕೊಳ್ಬೇಕು. ಬಾಲಕ ಮುನಿ ನಹಿ ಹೋತಾ. ಕೆಲವೊಂದು ಕಡೆ ನೋಡ್ತೀವಿ, ವಿಡಿಯೋಗಳೆಲ್ಲ ಬರ್ತಿರ್ತಾವ. ಆ ಮಕ್ಕಳಿಗೆ ನಗ್ನ ಮಾಡ್ತಾರ, ಅವ್ರಿಗೆ ಆಹಾರ ಕೊಡ್ತಾ ಇರ್ತಾರ, ಅವು ಮುದ್ರೆ ಹಿಡ್ಕೊಂಡು ತಿರುಗ್ತಿರ್ತಾವ, ಅವು ಆಹಾರ ತಗೊಳ್ತಿರ್ತಾವ. ಇದೆಲ್ಲ ಬಹಳ ದೋಷ ಇದೆ ಜೈನ ಧರ್ಮಕ್ಕೆ. ಇದೆಲ್ಲ ಜೈನ ಧರ್ಮಕ್ಕೆ ಒಂದು ಬಹಳ ದೊಡ್ಡದಂದ್ರೆ ದೊಡ್ಡದು ಏನೋ ಕಲ್ಲಂಕ ಮುಂದೆ ಕಾದಿದೆ. ಮುಂದೆ ಖಂಡಿತ ಒಂದು ಕಲ್ಲಂಕ ಏನೋ ಕಾದಿದೆ ಇದರಿಂದ. ಯಾಕಂದ್ರೆ ಭದ್ರಬಾಹು ಸಂಹಿತಾ ಗ್ರಂಥದಲ್ಲಿ ಇದರ ಬಗ್ಗೆ ಉಲ್ಲೇಖ ಕೊಟ್ಟಿದ್ದಾರೆ. ಭದ್ರಬಾಹು ಸಂಹಿತಾ ಅಂತ ಗ್ರಂಥ ಇದೆ. ಎಷ್ಟು ದಪ್ಪದ ಗ್ರಂಥ ಇದೆ ಅದು. ಕಡಿಮೆ ಅದರಲ್ಲಿ ಒಂದು 2000 ಪೇಜದ ಗ್ರಂಥ ಇದೆ ಅದು. ಆ ಗ್ರಂಥದಲ್ಲಿ ಇದರದೆಲ್ಲ ಉಲ್ಲೇಖ ಕೊಟ್ಟಾರ. ಈ ರೀತಿ ಅನಾಚಾರ ನಾವೇನ್ ಮಾಡ್ತಿದೀವಲ್ಲ, ಮುನಿಗಳದ ಅವಿನಯನೇ ಇದೆ ಅಲ್ಲಿ. ನಮ್ಮ ಜೈನರೇ ಮುನಿಗಳದ ಅಭಿನಯ ಮಾಡ್ತಾ ಇದಾರೆ, ನಮ್ಮ ಜೈನರ ಮುನಿಗಳದ ಅಪಮಾನ ಮಾಡ್ತಾ ಇದಾರೆ, ಮುನಿ ವೇಷದ ಅಪಮಾನ ಮಾಡ್ತಾ ಇದಾರೆ. ಅದು ಬಾಲಕರು ಯಾವಾಗಲೂ ಮುನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಲಕರು ಮುನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಪರಂತು ಬಾಲಕ ಮುನಿ ವತ್ ಹೋತಾ ಹೇ. ಬಹಳ ಸುಂದರವಾದ ಹೇಳಿದ್ರಲ್ಲಿ, ಬಾಲಕೋ ಮುನಿ ಕಿ ಉಪಮಾ ನಹಿ ದಿ ಜಾ ಸಕ್ತಿ. ಬಾಲಕನಿಗೆ ಮುನಿಗಳ ಉಪಮೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. बालक को मुनि की उपमा नहीं दी जा सकती है, परंतु मुनि को बालकवत कहा जाता है. ಆದರೆ ಮುನಿಗಳಿಗೆ ಬಾಲಕರ ತರ ಅಂತ ಬಾಲಕ್ ವತ್ ಅಂತ ನಾವಿಲ್ಲಿ ಹೇಳ್ಬಹುದು. ಆದರೆ ಬಾಲಕನಿಗೆ ಮುನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆಗುವುದಿಲ್ಲ. ಈ ಹುಚ್ಚುಗಳು ಆ ಮಕ್ಕಳಿಗೆ ನಗ್ನ ಮಾಡ್ತಾವ, ನಗ್ನ ಮಾಡಿ ಇದನ್ನ ಕೈಯಲ್ಲಿ ಕೊಡ್ತಾವ. ಒಂದೊಂದು ವಿಡಿಯೋ ನೋಡಿದ್ದಿ, ಕೈಯಲ್ಲಿ ಪಿಂಚಿ ಒಂದಿದ್ರೆ ಒಂದು ಸ್ವಲ್ಪ ಯೋಗ್ಯ ಅನ್ನೋದು, ಕೈಯಲ್ಲಿ ಇದು ಪೊರಕೆ ಕೊಟ್ಟಾರ, ಕೈಯಲ್ಲಿ ಝಾಡು ಕೊಟ್ಟಿದಾರ. ಝಾಡು ಮತ್ತು ಒಂದು ಕೈಯಲ್ಲಿ ಅದು ಚಂಬುಗ ದಾರ ಕಟ್ಟಿ ಚಂಬು ಹಿಡ್ಕೊಂಡಿತ್ತು ಅದು ಹುಡುಗ. ಮತ್ತೆ ಹಿಂಗ್ ಮುದ್ರೆ ಹಿಡ್ಕೊಂಡು ಆಹಾರಕ್ಕೆ ಹೋದಾಗ ಅದು ಏನೋ ವಿಡಿಯೋ, ಮತ್ತೆ ಅವ್ರಿಗಂತ ಖುಷಿ ನೋಡ್ರ ಮೂರ್ಖರಿಗೆ ಅವ್ರಿಗೆ. ಆ ರೀತಿ ಮಾಡಿ ಆ ಮಗುವಿನ ಕೈ ಮುಂದೆ ಮಾಡತ್ತೆ. ಅದಕ್ಕೆ ನಮೋಸ್ತು 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 ಯಾರಿಗೆ ಹೇಳ್ಯಾರ? ನಮೋಸ್ತು ಶಬ್ದದ, ನಮೋಸ್ತು ಪದದ ಅರ್ಥ ಗೊತ್ತಿದೆಯಾ ಅವರಿಗೆ? ನಮಸ್ತು ಪದದ ಅರ್ಥ ಗೊತ್ತಿದೆಯಾ? ನಮಸ್ತು ಯಾರಿಗೆ ಹೇಳ್ಬೇಕಂತ ಹೇಳ್ಯಾರ? ಈ ನಮಸ್ತು ಪದದ ಉಪಯೋಗ ಮಾತ್ರ ಪಂಚ ಪರಮೇಷ್ಠಿಗಳಿಗೆ ಹೇಳ್ಯಾರ. ನಮಸ್ತು ಪದದ ಅರ್ಥ, ಈ ನಮಸ್ತು ಪದದ ಉಪಯೋಗ ಮಾತ್ರ ಪಂಚ ಪರಮೇಷ್ಠಿಗಳಿಗೆ ಮಾಡಕ್ ಹೇಳ್ಯಾರ. ಆ ಮಗುಗಳಿಗೆ ಅಸಂಯಮಿ ಜೀವ, ಅದಕ್ಕೆ ಜ್ಞಾನ ಇಲ್ಲ, ಅಜ್ಞಾನ ಅವಸ್ಥೆ, ಕೈಯಲ್ಲಿ ಪರಕೆ ಮತ್ತು ಚಂಬ ಕೊಟ್ಟು ಅದಕ್ಕೆ ಮುದ್ರೆ ಹಿಡಿಸಿ ಅದಕ್ಕೆ ನಮೋಸ್ತು ನಮೋಸ್ತು ಮಾಡ್ತಾವ. ಇದೇನೋ ನಾಟಕ ಆಗಿಬಿಟ್ಟಿದೆ. ಇದು
ನಾಟಕ ಅಲ್ಲ. ಮುನಿ ವೇಷ ಅಂದ್ರೆ ನಾಟಕದ ವೇಷ ಅಲ್ಲ. ಮುನಿ ವೇಷ ಅಂತಂದ್ರೆ ಇದು ಪರಮೇಷ್ಠಿಗಳ ವೇಷ ಇದೆ. ಜಿನಲಿಂಗ ಅಂತ ಹೇಳ್ತಾರೆ ಇದಕ್ಕೆ. ಜಿನೇಂದ್ರ ಭಗವಂತರ ವೇಷ ಇದೆ ಇದು. ಮಹಾವೀರ ಭಗವಂತರ ವೇಷ ಇದೆ ಇದು. ಇದೇನು ಆಟ ಆಡುವಂತಹ ಹುಡುಗಾಟದ ವಸ್ತು ಅಲ್ಲ ಮುನಿಗಳಂತಂದ್ರೆ. ಇದನ್ನ ತಿಳ್ಕೊಳ್ಬೇಕು. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ಮುನಿಗಳ ಬಾಲಕರಂದ್ರೆ ಮುನಿಗಳಲ್ಲ, ಮುನಿಗಳಂತಂದ್ರೆ ಬಾಲಕ್ ವತ್ ಅಂತ ನಾವು ಹೇಳ್ಬಹುದು. ಮುನಿಗಳಂತಂದ್ರೆ ಬಾಲಕರಲ್ಲ, ಮುನಿಗಳಂತಂದ್ರೆ ಬಾಲಕ್ ವತ್ ಅಂತ ಹೇಳ್ಬಹುದು. ಬಾಲಕರ ತರ ಅವ್ರ ಸ್ವರೂಪ ಇದೆ ಅಂತ ಹೇಳ್ಬಹುದು. ಆದ್ರೆ ಆ ಬಾಲಕರಿಗೆ ಮುನಿ ಅಂತ ನಾವು ಹೇಳಲಿಕ್ಕೆ ಆಗುವುದಿಲ್ಲ. ಇದು ನೆನಪಲ್ಲಿ ಇಟ್ಟುಕೊಳ್ಬೇಕಿದು. मुनि के लिए वस्त्र नहीं अपितु भावलिंग और जनलिंग को घातने वाला अस्त्र है. ನೋಡ್ರಿ, ಮುನಿಗಳಿಗೆ ವಸ್ತ್ರ, ಅದು ವಸ್ತ್ರ ಅಲ್ಲ. ಮುನಿಗಳಿಗೆ ನಾವೇನಾದ್ರೂ ವಸ್ತ್ರ ಕೊಟ್ಟಿವಿ ಅಂದ್ರೆ ಅದು ವಸ್ತ್ರ ಅಲ್ಲ. ಅದು ವಸ್ತ್ರ ಅಲ್ಲ. ಅದೇನಿದೆ ಅಂತಂದ್ರೆ ಅಪಿತು ಭಾವಲಿಂಗ और ಜನಲಿಂಗ को घातने वाला अस्त्र है. ಅವ್ರ ಹತ್ರ ಇರುವಂತಹ ಭಾವಲಿಂಗವನ್ನು ಮತ್ತು ಅವ್ರ ಹತ್ರ ಇರುವಂತಹ ಜನಲಿಂಗವನ್ನು ಘಾತ ಮಾಡುವಂತ ಅದೊಂದು ಅಸ್ತ್ರ ಇದೆ. ಅದು ವಸ್ತ್ರ ಅಲ್ಲ, ಅದೇನಿದೆ ಅಸ್ತ್ರ ಇದೆ ಅಂತ ತಿಳ್ಕೊಳ್ಬೇಕು. ಭಲ अब आप ही विचार करो, अहिंसा महाव्रतधारी क्या अपने आप से, क्या अपने पास में अस्त्र रखेगा? नहीं नहीं, यदि रखेगा तो वह अहिंसा महाव्रतधारी कैसा. ಬಹಳ ಸುಂದರವಾಗಿ ಹೇಳ್ತಾರೆ ಇಲ್ಲಿ ನೀವೇ ವಿಚಾರ ಮಾಡೀಗ. ಅಹಿಂಸಾ ಮಹಾವ್ರತ ಧಾರಣೆ ಮಾಡಿಕೊಂಡಿರುವಂತ ಮಹಾವ್ರತಿಗಳು ತನ್ನ ಹತ್ರ ಅಸ್ತ್ರ ಇಟ್ಕೊಳ್ಬಹುದೇನ? ಇಲ್ಲ ಇಲ್ಲ. ಯದಿ ರಖೇಗ, ಅವ್ರೇನಾದ್ರೂ ಅಸ್ತ್ರ ಇಟ್ಕೊಂಡ್ರಂತಂದ್ರೆ ಅವರಿಗೆ ಮಹಾವ್ರತಧಾರಿ ಅಂತ ನಾವು ಹೇಗೆ ಹೇಳುವುದು? ಆ ಕಾರಣದಿಂದ ಅವರಿಗೆ ಅಸ್ತ್ರ ಸಹಿತ ಇರುವಂತವರಿಗೆ ಮುನಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ತಿಳ್ಕೊಳ್ಬೇಕಿಲ್ಲ. ಸ್ಪಷ್ಟವಾಗಿ ಹೇಳಿದಾರ. ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ರು ನೋಡ್ರಿ. ವಸ್ತ್ರ ಅಂದ್ರೆ ಏನೋ ಲಕ್ಷ್ಮಕ್ಕ? ಅಸ್ತ್ರ ಅಂತ ಹೇಳಿದ್ರು. ಯಾರ ಹತ್ರ ಅಸ್ತ್ರ ಇದಾವ ಅವ್ರಿಗೆ ಮುನಿ ಅಂತ ಹೇಳಕ್ಕಾಗತ್ತೇನ? ಶುಲ್ಲಕರಿಗೂ ನಮೋಸ್ತು ಅಂತೀವ, ಐಲಕರಿಗೂ ನಮೋಸ್ತು ಅಂತ ಹೇಳ್ತೀವ, ಭಟ್ಟಾರಕರಿಗೂ ನಮೋಸ್ತು ಅಂತ ಹೇಳ್ತೀವ. ಏನ್ ನಡೆದಿದೆ ಇಲ್ಲಿ ವ್ಯವಹಾರ ಸಮಾಜದಲ್ಲಿ? ಏನ್ ನಡೆದಿದಾವ? ಮೂರ್ಖರ ಸಂತೆ ಆಗಿಬಿಟ್ಟಿದೆ ಎಲ್ಲ. ಇಲ್ಲಿ ಮೂರ್ಖರ ಸಂತೆ ಆಗಿಬಿಟ್ಟಿದೆ ಇದೆಲ್ಲ. ಯಾರಿಗೆ ನಮೋಸ್ತು ಹೇಳಬೇಕು, ಯಾರಿಗೆ ನಾವು ನಮೋಸ್ತು ಅನ್ನೋಂಥ ಪದದ ಉಪಯೋಗ ಮಾಡಬೇಕು ಅನ್ನೋಂಥ ಅರಿವು ಕಳ್ಕೊಂಡ್ಬಿಟ್ಟಿವಿ ನಾವು. ನಮೋಸ್ತು ಪದ ಯಾರಿಗೆ ಹೇಳ್ಯಾರ? ಪಂಚ ಪರಮೇಷ್ಠಿಗಳಿಗೆ ಹೇಳ್ಯಾರ. ಪಂಚ ಪರಮೇಶ್ವರಿ ಯಾರು ಬರ್ತಾರ? ಅರ್ಹಂತರು ಬರ್ತಾರ, ಸಿದ್ಧರು ಬರ್ತಾರ, ಆಚಾರ್ಯರು ಬರ್ತಾರ, ಉಪಾಧ್ಯಾಯರು ಬರ್ತಾರ, ಸರ್ವ ಸಾಧುಗಳು ಬರ್ತಾರ. ಈ ಸರ್ವ ಸಾಧುಗಳ ಲಿಸ್ಟದಲ್ಲಿ ಇವರೆಲ್ಲರೂ ಬರ್ತಾರ? ಶುಲ್ಲಕರು, ಐಲಕರು, ಭಟ್ಟಾರಕರು, ಮಾತಾಜಿಗಳು ಇವರೆಲ್ಲರೂ ಬರ್ತಾರ? ಇಲ್ಲ. ಅವ್ರವ್ರಿಗೆ ಅವ್ರವ್ರದ್ದು ಸ್ಥಾನಗಳು ಬೇರೆ ಬೇರೆ ಇದಾವ. ಅವ್ರವ್ರ ಸ್ಥಾನ ತಕ್ಕವಾಗಿ ಅವರಿಗೆ ನಮನಗಳು ಹೇಳಿದಾರ. ಆ ಸ್ಥಾನ ತಕ್ಕವಾಗಿ ಅವರಿಗೆ ನಮನ ಮಾಡಕ್ ಹೇಳ್ಯಾರ. ಒಟ್ಟಾರೆ ಎಲ್ಲರಿಗೂ ಜಾತ್ರೆ ಆಗಿ ಬಿಟ್ಟಿತ್ತದ. ಆ ದನಗಳು ಜಾತ್ರೆ ಮಾಡಿಬಿಟ್ಟಾರ ಇಲ್ಲಿ ಎಲ್ಲ ಕೂಡಿ. ದನಗಳು ಸಂತ್ಯಾಗ ಹೆಂಗೆ ಎಲ್ಲ ಹೋದಲ್ಲಿ ದನಗಳು ಕಾಣ್ತಾವಲ್ಲ, ಹಂಗೆ ದನಗಳು ಮಾಡಿಬಿಟ್ಟಾರ ಇಲ್ಲಿ. ಎಲ್ರಿಗೂ ನಮೋಸ್ತುನ, ಎಲ್ರಿಗೂ ನಮೋಸ್ತುನ, ಎಲ್ರಿಗೂ ನಮೋಸ್ತುನ. ಆ ನಮೋಸ್ತು ಪದದ ಅವಮಾನ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರಿಕೊಂಡು. ನಮೋಸ್ತು ಪದದ ಅವಮಾನ ನಾವು ಮಾಡ್ತಾ ಇದೀವಿ. ಆ ಪದದಲ್ಲಿ ಎಷ್ಟು ಶ್ರೇಷ್ಠತ್ವವಿದೆ ಗೊತ್ತಾ ಇಲ್ಲಿ? ಯಾರ ಹತ್ರ ಅಸ್ತ್ರಗಳಿದಾವ ಅವ್ರಿಗೆ ನಮೋಸ್ತು ಪದದ ಉಪಯೋಗನೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ದಿಗಂಬರತ್ವ ಇಲ್ಲ ಅವ್ರ ಹತ್ರ, ದಿಗಂಬರತ್ವ ಇಲ್ಲ, ಜನಲಿಂಗನೇ ಇಲ್ಲ ಅವ್ರ ಹತ್ರ. ಒಂದು ಬರೇ ಲಂಗೋಟಿ ಹಾಕೊಂಡ್ರು ಮುಗಿದೋಯ್ತಲ್ಲೇ. ಒಂದು ಬರೇ ಒಂದು ಲಂಗೋಟಿ, 4 ಬಟ್ಟದ ಬಟ್ಟೆ, 4 ಏನದು ಒಂದು ಗೇನದ ಬಟ್ಟೆ ಬರೇ ಹಾಕೊಂಡ್ರೇನು ಅವ್ರ ಜನಲಿಂಗ ಹೋಯ್ತಲ್ಲಿ, ದಿಗಂಬರತ್ವ ಹೋಯ್ತಲ್ಲಿ. ಅವ್ರಿಗೆ ನಮೋಸ್ತು ಪದ ಸಹ ಹೇಳಿಲ್ಲ ಅವರಿಗೆ. ಸಂಪೂರ್ಣ ಮೈಯೆಲ್ಲ ವಸ್ತ್ರ ಹಾಕೊಂಡ್ರಿಗೆ ನಮೋಸ್ತು ಹೇಳ್ತೀವಿ. ಯೋಚನೆ ಮಾಡ್ರೆ ನಾವೇನಿದೀವಿ? ಮೂರ್ಖರ ಸಂಖ್ಯೆ ಆಗಿದೆ ಇದು. ಯಾವ ಸಂಖ್ಯೆ ಆಗಿದೆ? ಮೂರ್ಖರ. ನಾನು ಅಭಿನಯ ಮಾಡಿ ಅಂತ ಹೇಳ್ತಿಲ್ಲ. ಯಾರ್ದು ಭಟ್ಟಾರಕದ ಅಭಿನಯ ಮಾಡಿ, ಯಾರು ಶುಲ್ಲಕರದ ಅಭಿನಯ ಮಾಡಿ, ಯಾರು ಐಲಕರದ ಅಭಿನಯ ಮಾಡಿ ಅಂತ ಹೇಳ್ತಿಲ್ಲ. ಅವ್ರವ್ರ ಸ್ಥಾನಕ್ಕೆ ಅವ್ರವ್ರಿಗೆ ಒಂದು ಪದಗಳಿದಾವ. ಅವ್ರವ್ರ ಸ್ಥಾನಕ್ಕೆ ಅವ್ರವ್ರಿಗೊಂದು ಪದಗಳಿದಾವ. ಆ ಪದಗಳನ್ನ ಉಪಯೋಗ ಮಾಡ್ಕೊಳ್ಳಿ ನೀವು. ಅದನ್ನ ಬಿಟ್ಟು ಇಲ್ಲದೆಲ್ಲ ಹೇಳ್ಕೋತ ಕೂತ್ರ ಅಂತಂದ್ರೆ ಯಾರ್ದು ಅಭಿನಯ ಮಾಡ್ತಿದ್ದೀರ ನೀವು? ಪಂಚ ಪರಮೇಷ್ಠಿಗಳದ ಅಭಿನಯ ಮಾಡ್ತಾ ಇದ್ದೀರಾ. ಅವರು ಉತ್ಕೃಷ್ಟ ಶ್ರಾವಕರ ಲಿಸ್ಟಲ್ಲಿ ಬರ್ತಾರ. ಯಾವ ಲಿಸ್ಟಲ್ಲಿ ಬರ್ತಾರ? ಉತ್ಕೃಷ್ಟ ಶ್ರಾವಕರ ಲಿಸ್ಟಲ್ಲಿ ಬರ್ತಾರ. ಶ್ರಾವಕರಲ್ಲಿ, ಮುನಿಗಳಲ್ಲಿ, ಅಸಂಯಮಿಗಳಲ್ಲಿ ಮತ್ತು ಸಂಯಮಿಗಳಲ್ಲಿ, ವಸ್ತ್ರಧಾರಿಗಳಲ್ಲಿ ಮತ್ತು ದಿಗಂಬರತ್ವ ಮುನಿಗಳಲ್ಲಿ ಯೋಚನೆ ಮಾಡೋದಿದೆ ಇಲ್ಲಿ. ಆ ಪದಗಳನ್ನ ಉಪಯೋಗ ಎಲ್ಲಿ ಮಾಡಬೇಕು ಅಲ್ಲ ಅದು ಹೇಳ್ತಾರೆ ಇಲ್ಲಿ. ಯಾರ ಹತ್ರ ವಸ್ತ್ರ ಇದಾವ ಅವ್ರ ಹತ್ರ ಅವ್ರು ಅಸ್ತ್ರ ಇಟ್ಕೊಂಡಾರ ಅಂತ ತಿಳ್ಕೊಳ್ಬೇಕು. ವಸ್ತ್ರ ಅಂದ್ರೇನೆ ಅಸ್ತ್ರ.
ವಸ್ತ್ರ ಏನ್ ಮಾಡ್ತಾ ಇದೆ ನಿಮ್ಮದು? ನಿಮ್ಮ ಜಿನಲಿಂಗವನ್ನು ನಾಶ ಮಾಡ್ತಾ ಇದೆ. ವಸ್ತ್ರ ಏನ್ ಮಾಡ್ತಾ ಇದೆ ನಿಮ್ಮದು? ನಿಮ್ಮ ಭಾವಲಿಂಗವನ್ನು ನಾಶ ಮಾಡ್ತಾ ಇದೆ. ಯಾರ ಹತ್ರ ವಸ್ತ್ರ ಇದಾವ ಅವ್ರ ಹತ್ರ ಅಸ್ತ್ರ ಇಟ್ಕೊಂಡಾರ. ಅಸ್ತ್ರ ಇಟ್ಕೊಂಡವ್ರಿಗೆ ನಾವು ನಮಸ್ತೆ ಮಾಡಕ್ ಬರುತ್ತಾ? ವಸ್ತ್ರ ಇಟ್ಕೊಂಡವ್ರಿಗೆ ನಾವು ನಮನ ಮಾಡಕ್ ಬರುತ್ತಾ? ಅವ್ರವ್ರ ಪದತಕ್ಕವಾಗಿ ಅವ್ರಿಗೆ ನೀವು ಹೇಳ್ತು ಬನ್ನಿ, ಅವ್ರಿಗೆ ಗೌರವ ಕೊಡ್ತು ಬನ್ನಿ ಅಂತ ಹೇಳ್ತಾರೆ ಇಲ್ಲಿ. ಆ ಭಗವಂತನಿಗೂ ನಮಸ್ತು ಮಾಡ್ತೀವ, ಅವ್ರ ಪಕ್ಕದಲ್ಲಿರುವಂತಹ ಭಕ್ತರಿಗೂ ನಮಸ್ತು ಮಾಡ್ತೀವ, ಯಕ್ಷನಿಗೂ ನಮಸ್ತು ಮಾಡ್ತೀವ. ಏನ್ ನಡೆದಿದೆ? ಆ ನಮಸ್ತು ಪದದ ಅರ್ಥ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಅಲ್ಲಿ. ಭಗವಂತನಿಗೂ ನಮಸ್ತು, ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಯಕ್ಷನಿಗೂ ನಮಸ್ತು. ಏನ್ ನಡೆದಿದೆ? ಎಲ್ಲ ಯಾವ ಸಂತೆ ಅದ? ದನಗಳ ಸಂತೆ ನಡೆದಿತ್ತು ಇಲ್ಲಿ. ದನಗಳು ಸಂತ್ಯಾಗ ಹೋಗಿ ಸೇರ್ಕೊಂಡ್ಬಿಟ್ರೆ ನೀವೆಲ್ಲರೂ. ದನಗಳು ಸಂತ್ಯಾಗ ಸೇರ್ಕೊಳ್ಬೇಡ್ರಪ್ಪ, ಸ್ವಲ್ಪ ಜ್ಞಾನ ತಿಳ್ಕೊಳ್ಳಿ, ಸ್ವಲ್ಪ ಶಾಸ್ತ್ರ ಓದ್ರಿ, ಸ್ವಲ್ಪ ಪದಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ ಅನ್ನೋಂಥ ವಿಷಯ ಇಲ್ಲಿ. ನಾನು ಯಾರ್ದು ಅಭಿನಯ ಮಾಡಿ ಅಂತ ಹೇಳ್ತಿಲ್ಲ. ಅವ್ರದ್ದು ಅಭಿನಯ ಮಾಡಿ, ಇವ್ರದ್ದು ಅಭಿನಯ ಮಾಡಿ ಭಗವಂತರಿಗೆ ಅಷ್ಟೇ ವಿನಯ ಕೊಡಿ ಅಂತ ಹೇಳ್ತಿಲ್ಲ. ಅವ್ರಿಗೂ ಒಂದು ಗೌರವ ಇದೆ, ಅವ್ರಿಗೂ ಒಂದು ಸ್ಥಾನ ಇದೆ. ಆ ಸ್ಥಾನ ತಕ್ಕವಾಗಿ ಅವರನ್ನು ನೋಡ್ಕೊಳ್ಳಿ. ಈ ಭಗವಂತರಿಗೊಂದು ಸ್ಥಾನ ಇದೆ, ಆ ಭಗವಂತನ ಸ್ಥಾನ ತಕ್ಕವಾಗಿ ಭಗವಂತನ ನೋಡ್ಕೊಳ್ಳಿ. ಇಲ್ಲದೆ ಬಿಟ್ಟು ಎಲ್ಲ ಭಗವಂತರ ಸಮಾನ, ಗುರುಗಳ ಸಮಾನ ಎಲ್ಲರೂ ನೋಡ್ಕೊಂಡ್ಬಿಟ್ರೆ, ದಿಗಂಬರದ ಸಮಾನ ನೋಡ್ಕೊಂಡ್ಬಿಟ್ರೆ ಯಾವ ಗುಣಸ್ಥಾನ? ಧೋಬಿಕಾ ಕುತ್ತ ನ ಘರ್ಕ ನ ಘಾಟ್ಕ. ಮೂರನೇ ಗುಣಸ್ಥಾನ ನೋಡ್ರಿ. ಯಾವ ಗುಣಸ್ಥಾನ? ಧೋಬಿಕಾ ಕುತ್ತ ನ ಘರ್ಕ ನ ಘಾಟ್ಕ. ಅಗಸನ ನಾಯಿಗೆ ಮನೆಯಲ್ಲೂ ಹೊಟ್ಟೆಗೆ ಸಿಗ್ತಾ ಇಲ್ಲ, ಮತ್ತ ಅಲ್ಲಿ ಹೊಳೆ ಹತ್ರ ಅಲ್ಲಿ ಅಗಸ ಬಟ್ಟೆ ಒಗಿಲಿಕ್ಕೆ ಹೋಗ್ಯಾನ, ಅಲ್ಲಿಯೂ ಅದಕ್ಕೆ ಹೊಟ್ಟೆಗೆ ಸಿಗ್ತಾ ಇಲ್ಲ. ಅದಕ್ಕೆ ಅಲ್ಲಿ ಉಪವಾಸ, ಇಲ್ಲಿ ಉಪವಾಸ ಅಂತ ಪರಿಸ್ಥಿತಿ ನಿಮ್ಮದಾಗಿಬಿಟ್ಟಿದೆ. ಎಷ್ಟನೇ ಗುಣಸ್ಥಾನ ಇದು? ಸಮ್ಯಕ್ತ್ವನೂ ಇಲ್ಲ, ಮಿಥ್ಯಾತ್ವನೂ ಇಲ್ಲ. ಇಲ್ಲಿ ನೀಟಾಗಿ ಮಿಥ್ಯಾ ದೃಷ್ಟಿಗಳು ಇಲ್ಲ, ನೀವು ನೀಟಾಗಿ ಸಮ್ಯಕ್ ದೃಷ್ಟಿಗಳು ಇಲ್ಲ. ಎಲ್ಲಿ ಸಿಗಾಕೊಂಡ್ರಿ ನೀವು? ಮಧ್ಯದಲ್ಲಿ ಲಟಕ್ ರಹೇ ಹೋ, ಬೀಚ್ ಮೇ ಲಟಕ್ ರಹೇ ಹೋ ತುಮ್ ಲೋಗ್. ಅಂತರ್ ಪಿಶಾಚಿಗಳು ನೋಡಿ ನೀವು. ನಿಮ್ಮ ಶಬ್ದಗಳು ನೀವೇ ಉಪಯೋಗ ಮಾಡ್ಕೊಳ್ತೀರಿ, ಚಲೋ ಆಗೈತೆ ಅದ. ಯೋಚನೆ ಮಾಡಿರಿ. नग्न मुद्रा से उच्चतम श्रेष्ठतम जगत में कोई मुद्रा नहीं है. ನಗ್ನ ಮುದ್ರೆ ಅಂತ ಮುದ್ರೆ ಈ ಜಗತ್ತಿನಲ್ಲಿ ಅಂತ ಉಚ್ಚವಾದ ಪದ ಅಥವಾ ಉಚ್ಚವಾದ ಸ್ಥಾನ, ಶ್ರೇಷ್ಠವಾದ ಸ್ಥಾನ ನಗ್ನ ಮುದ್ರೆ ಮುಂದೆ ಯಾವುದು ಬೇರೆ ಇಲ್ಲ. ಎಂತ ರಾಜ ಮಹಾರಾಜ ಚಕ್ರವರ್ತಿ ಕೂಡ ಬಂದು ನಗ್ನ ಮುದ್ರೆ ಮುಂದೆ ತಲೆ ಬಾಗ್ತಾನವ. ಚಕ್ರವರ್ತಿ, ನಾವು ದೇವಿ ಭರತೇಶ ವೈಭವ ಓದ್ತಾ ಇದೀವಿ ಇಲ್ಲಿ. ಭರತೇಶ ವೈಭವದಲ್ಲಿ ನಿನ್ನೆ ದಿವಸ ಬಂತು, ಆ ಭರತ್ ಚಕ್ರವರ್ತಿ ಆ ಮುನಿಗಳಿಗೆ ಆಹಾರ ಕೊಡದೆ, ಬಾಯಲ್ಲೂ ನೀರು ಸಹ ಹಾಕಲ್ಲ. ಅವ್ನಿಗೆ ಏನ್ ಕಡಿಮೆ ಇತ್ತು ಹೇಳ್ರಿ? ಏನ್ ಕಡಿಮೆ ಇದೆ ಭರತ್ ಚಕ್ರವರ್ತಿಗೆ? ಏನ್ ಕಡಿಮೆ ಇತ್ತು ಅವನಿಗೆ? ಏನ್ ಕಡಿಮೆ ಇತ್ತು? ಸಂಪೂರ್ಣ 6 ಖಂಡದ ಅಧಿಪತಿ ಇದ್ದವ, ಸಂಪೂರ್ಣ ಭರತ ಕ್ಷೇತ್ರದ ಅಧಿಪತಿ ಇದ್ದವ. ಈ ಭರತ ಕ್ಷೇತ್ರದ ಒಂದು ರಾಜ ಇದ್ದ, ಮಹಾರಾಜ ಇದ್ದವ. ಇದ್ದು ಸಹ ಆ ಮುನಿಗಳಿಗೆ ಆಹಾರ ದಾನ ಕೊಡದೆ ಬಾಯಲ್ಲಿ ನೀರು ಸಹ ಹಾಕೊಳ್ಳುತ್ತಿದ್ದವ. ಏನ್ ಕಡಿಮೆ ಇತ್ತು ಅವನ ಹತ್ರ? ಸಂಪೂರ್ಣ ವೈಭವ ಅವನ ಹತ್ರ ಇತ್ತು. ಆದ್ರೂ ಸಹ ಮುನಿಗಳ ಆಹಾರ ದಾನ ಕೊಡದೆ ಬಾಯಲ್ಲಿ ನೀರು ಸಹ ಹಾಕೊಳ್ಳಿದ್ದ. ಅಂತ ಶ್ರೇಷ್ಠ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದವ. ನಾವು ಹೇಳ್ರಿ, ನಾವು ಪಾರ್ಶ್ವನಾಥನ ನಾವು ಬೆಳಗ್ಗೆ ಬೆಂಗಳೂರು ಕಾಪೆಗೆ ಹೋಗಿ ಇಡ್ಲಿ ಹೊಡ್ಕೊಂಡು ಬಂದ್ಬಿಡ್ತೀವಿ. ತಿನ್ನೋದು ಬಿಡೋದು ನಂತರದ ವಿಷಯ. ಅದು ಆರೋಗ್ಯ ವಿಷಯ ಇದೆ, ಆರೋಗ್ಯಕ್ಕೆ ಆಗಲ್ಲ, ಓಕೆ ಜೈ. ಆದರೆ ಹೇಳೋ ಉದ್ದೇಶ ಏನಿದೆ ಅಂತಂದ್ರೆ, ಅಂತ ಶ್ರೇಷ್ಠ ಮುದ್ರೆ ಈ ಜಗತ್ತಿನಲ್ಲಿ ಬೇರೆ ಯಾರ್ದು ಇಲ್ಲ. ಅಂತ ನಗ್ನ ಮುದ್ರೆಗೆ ಶ್ರೇಷ್ಠ ಮುದ್ರೆ ಅಂತ ಹೇಳಿದಾರೆ ಇಲ್ಲಿ. ಏನ್ ಗುಳ್ಳವ ಇಡ್ಲಿ ಹೊಡೆದು ಬಂದ್ರಿ? ಇಡ್ಲಿನ ದೋಸೆನ? ಏನಿಲ್ವಾ? ಇಡ್ಲಿನ ದೋಸೆನಾ? ನೀನು ಹೇಳೋ ತನಕ ನಾನು ಬಿಡೋದೇ ಇಲ್ಲ. कोई मुद्रा नहीं है. जिन मुद्रा सर्वमान्य है. जिन मुद्रा ಏನಿದೆ ಇದು? ಸರ್ವಮಾನ್ಯ ಇದೆ ಇದು. ಏವಂ ಜಗತ್ ಪೂಜ್ಯ ಮುದ್ರಾ ಹೇ. ಜಗತ್ತಿನಲ್ಲಿ ಪೂಜನೀಯ ಮುದ್ರೆ ಇದೆ.
जिस मुद्रा को देख करके लोगों की मोह निद्रा दूर हो जाती है, ಯಾವ ಮುದ್ರೆಯನ್ನು ನೋಡಿದ ನಂತರ ಜಗತ್ತಿನಲ್ಲಿರುವಂತ ಸಮಸ್ತ ಜೀವಿಗಳಿಗೆ ಮೋಹ ನಿದ್ರಾ, ಮೋಹರೂಪಿ ನಿದ್ದೆ ಏನಿದೆಯಲ್ಲ, ನಿದ್ರೆ ಏನಿದೆಯಲ್ಲ, ಆ ನಿದ್ರೆ ಏನಾಗತ್ತೆ, ಪರ್ಶನತನ್ನ ಬಿಟ್ಟು ಹೋಗ್ಬಿಡುತ್ತೆ, ಅದು ಬಿಟ್ಟು ಹೋಗ್ಬಿಡುತ್ತೆ. ದಿಗಂಬರ್ ಮುದ್ರಾ ಸೂರ್ಯ ಸೇ ಅಧಿಕ್ ಪ್ರಭಾವಶಾಲಿ ಹೇ. ದಿಗಂಬರ್ ಮುದ್ರಾ ಹೇಗಿದೆ, ಅದು ಸೂರ್ಯನಿಗಿಂತ, ಅದರಲ್ಲಿ ಬಹಳ ಸುಂದರವಾಗಿ ಹೇಳ್ತಿದ್ರು, ಆ ಭಾಸ್ಕರನ ತರ ತೇಜ ಸ್ವರೂಪ ಇಟ್ಕೊಂಡು ಆಕಾಶದಿಂದ ಇಳಿದು ಕೆಳಗಡೆ ಬರ್ತಿರ್ತಾರೆ ಅವ್ರ ಮುನಿಗಳು. ಇವ್ ಭರತ್ ಚಕ್ರವರ್ತಿ ಕಾಯ್ತಾ ಇರ್ತಾನೆ, ತನ್ನ ಮನೆ ಬಾಗಲ ಮುಂದೆ ನಿಂತ್ಕೊಂಡು ಆ ಮುನಿಗಳಿಗೋಸ್ಕರ ಕಾಯ್ತಾ ಇರ್ತಾನೆ, ದ್ವಾರ ಪ್ರಕ್ಷಾಲನಗೋಸ್ಕರ ಕಾಯ್ತಾ ಇರ್ತಾನ. ಆ ಮುನಿಗಳು ಮೇಲಿಂದ ಹಿಂಗೆ ಇಳಿದು ಇವರು ಆಕಾಶಗಾಮಿನಿ ಅವ್ರಿಗೆ ವಿದ್ಯೆ ಇರುತ್ತೆ, ಅಂದ್ರೆ ಅವ್ರಿಗೆ ಚಾರಣ ಹೊಂದಿದ್ದಾರೆ ಮುನಿಗಳು, ಚಾರಣ ಹೊಂದಿದ್ದಾರೆ ಮುನಿಗಳು ಆಕಾಶದಿಂದ ಇಳಿದು 2 ಜನ ಮುನಿಗಳು ಇಳಿದು ಬರ್ತಿರ್ತಾರ. ಯಾವ ರೀತಿ ಅಂತಂದ್ರೆ, ಒಬ್ಬರು ಸೂರ್ಯನ ತರ ಮಿಂಚುತ್ತಾ ಇದ್ದಾರೆ, ಸೂರ್ಯನ ತರ ಅವ್ರದ್ದು ತೇಜ ಇದೆ, ಒಬ್ರು ಚಂದ್ರನ ತರ ಶೀತಲವಾಗಿದಾರ. ನೋಡ್ರಿ ಆ ವೈಭವದಲ್ಲಿ, ಭರತೇಶ ವೈಭವದಲ್ಲಿ ಎಷ್ಟು ಸುಂದರವಾದ ಅವ್ರಿಗೆ ಉಪಮೆಗಳನ್ನ ಕೊಟ್ಟಾರ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರ, ದಿಗಂಬರ ಮುದ್ರಾ ಸೂರ್ಯ ಸೇ ಅಧಿಕ ಪ್ರಭಾವಶಾಲಿ ಹೇ. ದಿಗಂಬರ ಮುದ್ರೆ ಹೇಗಿದೆ ಅಂತಂದ್ರ ಸೂರ್ಯನಿಗಿಂತ ಅಧಿಕ ಪ್ರಭಾವಶಾಲಿಯಾಗಿದೆ. और ಚಂದ್ರಮಾ ಸೇ ಅಧಿಕ ಶೀತಲ್, ಚಂದ್ರಮಾನಕ್ಕಿಂತ ಎಷ್ಟಿದೆ, ಅದು ಅಧಿಕ ಶೀತಲವಾಗಿದಾರ. ಮಕ್ಕನ್ ಸೇ ಭಿ ಅಧಿಕ ಕೋಮಲ್, ಮಕ್ಕನ್ ಅಂದ್ರೆ ಏನು, ಬೆಣ್ಣೆ, ಬೆಣ್ಣೆಗಿಂತ ಅಧಿಕ ಕೋಮಲವಾಗಿದಾರ. ಜಲ ಸೇ ಅಧಿಕ ನಿರ್ಮಲ್ ಹೇ, ಜಲದಕ್ಕಿಂತ ಅಧಿಕ ನಿರ್ಮಲವಾಗಿದಾರ. ಚಂದನ್ ಸೇ ಅಧಿಕ ಸುಗಂಧಿತ ಹೇ, ಚಂದನಕ್ಕಿಂತ ಅಧಿಕ ಸುಗಂಧಿತವಾಗಿದಾರ. ಅನೇಕ ವಿಶೇಷತೆ ಅವರಲ್ಲಿ, ಮತ್ತೆ ಅನೇಕ ವಿಶೇಷತೆಗಳು ಅದರಲ್ಲಿದಾವ ಅಂತ ಹೇಳ್ತಾರೆ. ಅಲ್ಲಿ ಧ್ಯಾನ ರಖನಾ ಚಾಹಿಯೇ, ಕಮರೆ ಮೇ ವಸ್ತ್ರ ತ್ಯಾಗನಾ ವಾಸನಾ ಕಾ ಪ್ರಕೃತಿ ಹೇ. कमरे में वस्त्र त्यागना वासना का प्रतीक है. और 50,000 लाख 1.5 लाख 2 लाख हजारों लोगों के सामने, जनता के सामने, जनता में गुरु चरणों में वस्त्र का त्यागना, त्याग करना साधना का प्रतीक है. ಹೌದಲ್ರಿ? ಪಾರ್ಶ್ವನಾಥನ ಏನ್ ಹೇಳ್ತಾರೆ ಇಲ್ಲಿ, ಕಮರೆ ಮೇ ವಸ್ತ್ರ ಕಾ ತ್ಯಾಗನ. ಕಮರೆ, ಕಮರೆ ಅಂದ್ರೇನಾ, ಸೊಂಟ ಅಲ್ಲ, ರೂಮ್, ರೂಮಿನ ಒಳಗಡೆ ಬಾಗಿಲ ಹಾಕೊಂಡು ವಸ್ತ್ರವನ್ನು ತ್ಯಾಗ ಮಾಡೋದು, ಇದು ವಾಸನಾದ ಪ್ರತೀಕ ಇದೆ ಅಂತ ಹೇಳ್ತಾರೆ ಇಲ್ಲಿ. ಅದೇ ಈ ಜನ ಸಮೂಹದ ಮುಂದೆ ಗುರುಗಳ ಚರಣದಲ್ಲಿ ವಸ್ತ್ರವನ್ನು ತ್ಯಾಗ ಮಾಡೋದು, ಇದು ಸಾಧನೆಯ ಪ್ರತೀಕ ಇದೆ ಅಂತ ಹೇಳ್ತಾರೆ ಇಲ್ಲಿ. ತ್ಯಾಗ ಎರಡೂ ಕಡೆ ಇದೆ, ಅಲ್ಲೂ ತ್ಯಾಗ ಮಾಡ್ತಾ ಇದ್ದೀರಾ, ಇಲ್ಲೂ ತ್ಯಾಗ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ವಾಸನೆ ಇದೆ, ಇಲ್ಲಿ ಸಾಧನೆ ಇದೆ. ಏನ್ ಮಾಡೋದು? ಹೇಳ್ರಿ, ಸಾಧನೆ ಮಾಡೋದು ಅಥವಾ ವಾಸನೆ ಪ್ರತೀಕ ಇಟ್ಕೊಳ್ಳೋದು? ಪಾರ್ಶ್ವನಾಥನ ಯಾವಾಗ ಮಾಡ್ತೀರಿ ಹೇಳ್ರಿ ಈಗ? जो दुख से डरे वह भोगी और जिससे दुख डरे वह योगी. ಯಾರು ದುಃಖಗಳಿಗೆ ಹೆದರ್ತಾರೆ ಅವರು ಭೋಗಿಗಳಿದಾರ, ಮತ್ತು ಜಿಸ್ಸೆ ದುಃಖ ಡರೆ, ಯಾರಿಗೆ ದುಃಖಗಳು ಹೆದರ್ತಾ ಇದ್ದಾವ ಅವರಿಗೆ ಯೋಗಿಗಳಂತ ಹೇಳ್ತಾರ. ನಾವು ಯೋಗಿಗಳಾಗೋದು, ಭೋಗಿಗಳಾಗೋದು, ಏನಾಗೋದು ಪ್ರತೀಕ್ಷಾ? ಯೋಗಿ ಆಗೋದು, ಭೋಗಿ ಆಗೋದು? ಯೋಚನೆ ಮಾಡ್ರಿ. ನಗ್ನ ಪರಿಚಯದ ಬಗ್ಗೆ ಚರ್ಚೆ ನಡೀತಾ ಇದೆ ಇಲ್ಲಿ. बालक सम अविकार रूप मुनिवर सदा रहा करते, कितनी भी बाधा आ जाए वस्त्र नहीं धरते हैं. वसन वासना के त्यागी जो ब्रह्मचर्य धरते हैं, मोक्ष साधना करने वाले हर दुख को सहते हैं. कोई नंगा नंगा कह के निंदा खूब करे, अति कठोर शब्दों को सुनकर समता भाव धरे. कर्म निर्जरा करने हेतु दुख से न डरते, नग्न परिश सहने वाले कर्म नाश करते. बालक सम अविकार मुनिवर सदा रहा करते. ಬಾಲಕರ ಸಮಾನ ಅವಿಕಾರ ರೂಪವನ್ನು ಧಾರಣೆ ಮಾಡಿಕೊಂಡು ಆ ಮುನಿಗಳು ಸದಾ ಕಾಲ ತನಕ, ಅವರ ಮರಣದ ಸಮಯ ತನಕ ಅದೇ ರೂಪವನ್ನು ಧಾರಣೆ ಅವರು ಮಾಡಿಕೊಂಡಿರ್ತಾರ. ಕಿತ್ನಿ ಬಿ ಬಾಧಾ ಆ ಜಾಯೆ ವಸ್ತ್ರ ನಹಿ ಧರತೆ. ಎಷ್ಟೋ ಕಷ್ಟಗಳು ಬರಲಿ, ಎಷ್ಟೋ ಸಂಕಟಗಳು ಬರಲಿ, ಎಷ್ಟೋ ದುಃಖ ಆಗುವಂತ ಪ್ರಸಂಗಗಳು ಬಂದರೂ ಸಹ ವಸ್ತ್ರವನ್ನು ಅವರು ಧಾರಣೆ
ಮಾಡಿಕೊಳ್ಳುವುದಿಲ್ಲ. ವಸನ ವಾಸನ ಕೇ ತ್ಯಾಗಿ ಜೋ ಬ್ರಹ್ಮಚರ್ಯ ಧರ್ತೆ. ವಸನ ವಾಸನೆಯನ್ನು ತ್ಯಾಗ ಮಾಡಿರುವಂತ ಆ ಬ್ರಹ್ಮಚರ್ಯ ವ್ರತವನ್ನು ಧಾರಣೆ ಮಾಡಿಕೊಂಡಿರ್ತಾರ. ಮೋಕ್ಷ ಸಾಧನಾ ಕರ್ನೆ ವಾಲೆ, ಮೋಕ್ಷದ ಸಾಧನೆಯನ್ನು ಮಾಡ್ತಾ ಇರುವಂತ ಹರ ದುಃಖಕ್ಕೂ ಸಹತೆ ಹೇ, ಎಲ್ಲಾ ಪ್ರಕಾರದ ದುಃಖಗಳನ್ನು ಅವರು ಸಹತೆ ಹೇ, ಸಹನೆ ಮಾಡ್ತಿರ್ತಾರ. ಕೋಯಿ ನಂಗಾ ನಂಗಾ ಕಹಕೆ, ಯಾರಾದ್ರೂ ನಗ್ನೆ ಬತ್ತಲೆ 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 ಅಂತ ಯಾರಾದ್ರೂ ನಿಮಗೆ ಏನಂತಾರೆ ಅದಕ್ಕೆ ನೀವು ಬೆತ್ತಲೆ ಅಂತ ನಿಮಗೆ ಯಾರಾದ್ರೂ ರೇಗಿಸ್ತಿದ್ರು ಸಹ ಅವರು ನಿಂದಾ ಕೂವಕರೆ ಬಹಳಷ್ಟು ನಿಂದೆ ಮಾಡ್ತಿರ್ತಾರ. ಆದ್ರೂ ಸಹ ಅತಿ ಕಠೋರ ಶಬ್ದೋಂಕೋ ಸುನಕರ್, ಅತಿ ಕಠೋರವಾದ ಶಬ್ದಗಳನ್ನ ಕೇಳಿ ಸಹ ಸಮತಾ ಭಾವಧರೆ, ಸಮತಾ ಭಾವನೆಯನ್ನು ಧಾರಣೆ ಮಾಡಿಕೊಂಡಿರ್ತಾರ. ಕರ್ಮ ನಿರ್ಜರ ಕರ್ಣೆ ಹೇತು ದುಃಖ ಸೇ ನ ಡರ್ತೆ, ಕರ್ಮ ನಿರ್ಜರೆಯನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ದುಃಖಗಳಿಂದ ಯಾವತ್ತೂ ಹೆದರುವುದಿಲ್ಲ. ನಗ್ನ ಪರಿಶ ಸಹನೆ ವಾಲೆ, ನಗ್ನ ಪರಿಚಯವನ್ನು ಸಹನೆ ಮಾಡುವಂತವರು ಕರ್ಮ ನಾಶ ಕರ್ತೆ, ಕರ್ಮಗಳನ್ನ ಏನ್ ಮಾಡ್ತಾರೆ, ನಾಶ ಮಾಡ್ತಾರೆ. प्राकृतिक स्वाभाविक अविकारी शब्द रूप को महत्व देने वाले नग्न दिगंबर मुनि विकारों पर विजय प्राप्त करते हैं. ಪ್ರಾಕೃತಿಕ ಅಂತ ಹೇಳ್ತೀವಿ, ಆಮೇಲೆ ಸ್ವಾಭಾವಿಕ ಅಂತ ಹೇಳ್ತೀವಿ, ಆಮೇಲೆ ಅವಿಕಾರಿ ರೂಪ ಅಂತ ಹೇಳ್ತೀವಿ. ಇಂಥ ಶಬ್ದವನ್ನು, ಈ ಶಬ್ದಗಳಿಗೆ ಮಹತ್ವ ಕೊಡುವಂತ ರೂಪ ಯಾವ್ದು ಇದೆ ಅಂತಂದ್ರೆ ಅದು ನಗ್ನ ದಿಗಂಬರ ಮುನಿ. ಆ ನಗ್ನ ದಿಗಂಬರ ಮುನಿಗಳು ಎದ್ರ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಂಡಿರ್ತಾರ ಅಂತಂದ್ರೆ ವೈಭವನ್ನ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋದು ವಿಕಾರಗಳ ಮೇಲೆ. ಎದ್ರ ಮೇಲೆ? ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಂಡಿರ್ತಾರ. ಜೈನ ದರ್ಶನ ಸಮಸ್ತ ದರ್ಶನೋ ಮೇ ಏಕ್ ವಿಶೇಷ ದರ್ಶನ ಹೈ. ಜೈನ ದರ್ಶನ ಏನಿದೆಯದು, ಜೈನ ಧರ್ಮ ಏನಿದೆಯದು ಅನೇಕ ಧರ್ಮಗಳಲ್ಲಿ, ಎಲ್ಲಾ ಪ್ರಕಾರ ಧರ್ಮಗಳಲ್ಲಿ ಒಂದು ವಿಶೇಷವಾದ ಧರ್ಮ ಇದೆ ಇದು ಅಂತ ತಿಳ್ಕೊಳ್ಬೇಕಿಲ್ಲಿ. ಜೋ ದೂರದರ್ಶನ್ ಸೇ ಕೋಸೋ ದೂರ ಹೇ. ದೂರದರ್ಶನ್ ಯಾವ್ದದು? ಟಿವಿಲಿ ಬರ್ತಿತ್ತು ನೋಡ್ರಿ ಮೊದಲು ದೂರದರ್ಶನ ಅಂತ. ಆ ದೂರದರ್ಶನದಿಂದ ಬಹಳಷ್ಟು ದೂರವಾಗಿದೆ ಇದು ಅಂತ ತಿಳ್ಕೊಳ್ಬೇಕಿಲ್ಲ. ದರ್ಶನ ಅಂದ್ರೆ ಏನ? ದರ್ಶನ ಅಂದ್ರೆ ಏನು ಹೇಳಿ ನೋಡೋಣ. ದರ್ಶನ ಅಂದ್ರೆ ನೋಡುವುದು. ದರ್ಶನ ಅಂದ್ರೆ ಏನು? ನೋಡುವುದು ಅಂತ ತಿಳ್ಕೊಳ್ಬೇಕಿಲ್ಲಿ. ಪ್ರದರ್ಶನ ಸೇ ಕರಡೋ ಕೋಸೋ ದೂರ ಹೇ. ಹೇಳಿದಾರ ಅವ್ರು, ಬಂದಿಲ್ಲ ಗೊತ್ತು. ಪ್ರದರ್ಶನದಿಂದ ಅವ್ರು ಏನಿದಾರ ಬಹಳಷ್ಟು ದೂರದಾಗಾರ. ಅವ್ರು ಚರ್ಯೆ ಅವ್ರು ಮಾಡ್ತಿರ್ತಾರಲ್ಲ, ಚರ್ಯ ಮಾಡೋದು ಪ್ರದರ್ಶನಗೋಸ್ಕರ ಅಲ್ಲ. ಅವ್ರೇನ್ ಮುನಿವ್ರತ ಧಾರಣೆ ಮಾಡ್ಕೊಂಡಾರ, ಮುನಿವ್ರತ ಸ್ವೀಕಾರ ಮಾಡ್ಕೊಂಡಾರ, 28 ಮೂಲಗುಣಗಳನ್ನ ಪಾಲನೆ ಮಾಡ್ತಾ ಇದಾರ. ಅವರು ಮಾಡ್ತಾ ಇರೋದು ಆಚರಣೆ, ಅದು ಪ್ರದರ್ಶನ ಅಲ್ಲ. ಇನ್ನೊಬ್ಬರಿಗೆ ತೋರಿಸೋದಕ್ಕೋಸ್ಕರ ಅವರು ಮಾಡ್ತಾ ಇರುವುದಿಲ್ಲ. ಪ್ರದರ್ಶನ ಸೇ ಕರಡೋ ಕೋಸೋ ದೂರ ಹೇ ಪರಂತು ಆತ್ಮದರ್ಶನಕ್ಕೆ ಬಹುತ್ ಕರೀಬ್ ಹೇ. ಆದ್ರೆ ಆತ್ಮದರ್ಶನಕ್ಕೆ ಅವರು ಬಹಳಷ್ಟು ಹತ್ರ ಇದಾರ. ಯಾಕೆ ನಿದ್ದೆ ಬರ್ಕತಿತ್ಯಾ? ಎಲ್ಲಿ ಹೋಯ್ತು? जैन दर्शन मोक्ष मार्ग और मोक्ष का विवेचन न्याय पूर्वक करता है. ಮೋಕ್ಷ ಮಾರ್ಗಿ ಕೋನ್ ಹೇ? ಮೋಕ್ಷ ಮಾರ್ಗ ಅಂತ, ಮೋಕ್ಷ ಮಾರ್ಗದಲ್ಲಿ ಯಾರು ನಡೀತಾ ಇದಾರ? ಮೋಕ್ಷ ಮಾರ್ಗಿಗಳು ಯಾರಿಗಂತ ಅನ್ಬೇಕು ನಾವ ಅಂತ ಬಂದಾಗ, ಮೋಕ್ಷ ಕಿಶೇ ಪ್ರಾಪ್ತ ಹೋತಾ ಹೇ. ಅಶೋಕನ ಯಾರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ ಹೇಳಿ? ಯಾರಿಗೆ ಮೋಕ್ಷ ಪ್ರಾಪ್ತಿ ಆಗತ್ತೆ? ಮುನಿಗಳು ಆ ದಾರಿಯಲ್ಲಿ ನಡೆದಾಗ ಅವರಿಗೆ ಮೋಕ್ಷದ ಪ್ರಾಪ್ತಿ ಆಗತ್ತೆ. ಮೋಕ್ಷದ ಪ್ರಾಪ್ತಿ ಆಗೋದು ಯಾರಿಗೆ ಅಂತಂದ್ರೆ, ಮೋಹದಿಂದ ಯಾರು ರಹಿತರಿದ್ದಾರೆ ಅವರಿಗೆ ಮೋಕ್ಷದ ಪ್ರಾಪ್ತಿ ಆಗತ್ತೆ. ಸಿಂಪಲ್ವಾದ ಶಬ್ದ. ಮೋಹದಿಂದ ಯಾರು ರಹಿತರಾಗಿದ್ದಾರ ಅವ್ರಿಗೆ ಮೋಕ್ಷದ ಪ್ರಾಪ್ತಿ ಆಗತ್ತೆ. ಮೋಕ್ಷದ ಪ್ರಾಪ್ತಿ ಯಾರಿಗಾಗತ್ತೆ ದೀಕ್ಷಾ? ಯಾರಿಗಾಗತ್ತೆ? ಮತ್ತೆ ಅವ್ರದ್ದು ಉತ್ತರ ನೀನು ಕೊಟ್ಟಲ್ಲ, ಇಲ್ಲಿ ಕಾಪಿ ಪೇಸ್ಟ್. ನಾನಿಲ್ಲಿ ಹೇಳ್ತಾ ಇರೋ ಲಕ್ಷ್ಯ ಆಗಿತ್ತು, ಅದಕ್ಕೆ ಕೇಳಿದೆ ಅವಳಿಗೆ. ಹೇಳಿ, ಯಾರಿಗೆ ಪ್ರಾಪ್ತಿ ಆಗತ್ತೆ? ಮೋಕ್ಷದ ಪ್ರಾಪ್ತಿ ಯಾರಿಗಾಗತ್ತೆ? ಯಾರು ಮೋಹದಿಂದ ರಹಿತರಾಗಿದ್ದಾರ ಅವ್ರಿಗೆ ಮೋಕ್ಷದ ಪ್ರಾಪ್ತಿ ಆಗಿಬಿಡತ್ತೆ. ವೈಭವನಾಗ ಆಶ್ಚರ್ಯ ಅದು, ನಿಮ್ಗೆ ಹೆಂಗ್ ಗೊತ್ತಾಗ್ಬಿಡತ್ತೆ ಅಂತ ನಾನು ಮುಖದ ಮೇಲೆ ಕಂಡುಹಿಡಿದು ಬಿಡ್ತೀನಿ ಯಾರದ ಗಮನ ಎಲ್ಲಿದೆ, ಎಷ್ಟು ನನ್ನ ಕಡೆ ಅವ್ರು ಕಾನ್ಸ್ಟೆಂಟ್ ಏನದು ಕಾನ್ಸ್ಟೆಂಟ್ ಯಾವ್ದ್ರ ಒಂದು ಟೆನ್ಷನ್ ಮರೆಯೋದ ಕಡೆ ಕಾನ್ಸಂಟ್ರೇಟ್ ಯಾವ್ದ್ರ ಒಂದು ಟ್ರೇಟ್ ಇರ್ಲೇ ಕಡೆಗ ಯಾರ್ದು ಗಮನ ಎಲ್ಲಿದೆ ಅಂತ ಪಕ್ಕ ಗುರ್ತು ಬಿಡ್ತೀನಿ ನಾನು ಭಾಳ ಬೇಗ. ಎಲ್ಲಿ ಯಾವ ಲೋಕದಲ್ಲಿದ್ದಾರೆ ಅವರು ಗೊತ್ತಾಗ್ಬಿಡುತ್ತೆ ಅದು. ಯಾರಿಗಾಗತ್ತೆ ಮೋಕ್ಷದ ಪ್ರಾಪ್ತಿ ಪ್ರತೀಕ್ಷಾ? ಯಾರು ಮೋಹವನ್ನು ಇಟ್ಟುಕೊಂಡಿದ್ದಾರೆ ಅವರಿಗೆ, ಹೌದಿಲ್ಲ? ಅಂತ ಅದು ಯಾರು ಮೋಹವನ್ನು ಬಿಟ್ಟಿದ್ದಾರೆ ಅವರಿಗೆ ಮೋಕ್ಷದ ಪ್ರಾಪ್ತಿ ಆಗತ್ತೆ ಐತಿ. ನಿಂಗೆ ಮೋಕ್ಷ ಬೇಕೋ ಬೇಡ? ಬೇಕಲ್ಲ, ಮೋಹ ಬಿಡ್ಬೇಕು ನೋಡ.
ಎಲ್ಲೈತಿ ಅದು ಮೋಹ? ಮೋಹ ಎಲ್ಲೈತಿ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ದೊಡ್ಡವಾದ ನಂತರ ಗೊತ್ತಾಗತ್ತೆ ನಿನಗ. ಮೋಕ್ಷ ಕಾ ಅಧಿಕಾರಿ ಕೋನ್ ಹೇ? ಮೋಕ್ಷಕ್ಕೆ ಅಧಿಕಾರಿಗಳು ಯಾರ್ದಾರ ಅಂತ 3 ಪ್ರಶ್ನೆಗಳು ಬಂದ್ವಿ ಇಲ್ಲಿ. ಈ ಪ್ರಶ್ನೆಗೆ ಉತ್ತರ ಹೇಳ್ತಾರ, ಜಬ್ ಕೋಯಿ ಧರ್ಮಾತ್ಮ ಪುರುಷ, जब कोई धर्मात्मा पुरुष संसार के विषयों से चित्त को हटा लेता है, ಯಾವಾಗ ಈ ಸಂಸಾರದಲ್ಲಿರುವಂತ ಒಬ್ಬ ಧರ್ಮಾತ್ಮ ಪುರುಷ, ಈ ಸಂಸಾರದಲ್ಲಿರುವಂತ ಒಬ್ಬ ಧರ್ಮಾತ್ಮ ಪುರುಷ ಈ ಸಂಸಾರ ಮೇಲೆ ಇರುವಂತ, ಸಂಸಾರದಲ್ಲಿರುವಂತ ವಿಷಯ ವಾಸನೆಗಳಲ್ಲಿರುವಂತ ನಮ್ದೇನ್ ಚಿತ್ತ ಇದೆ, ಗಮನ ಇದೆ, ಆ ಗಮನವನ್ನು ಯಾವಾಗ ಬೇರೆ ಮಾಡ್ತಾನ, ಆ ಸಂಸಾರದಲ್ಲಿರುವಂತ ವಿಷಯ ವಾಸನೆಗಳಿಂದ ಯಾವಾಗ ಅವನು ಬೇರೆ ಆಗ್ತಾನ, ಆವಾಗ ಅವನಿಗೆ ತಬವ, ಅವಾಗ ಏನಾಗ್ತಾನವ? ಮುನಿ ವ್ರತ ಧಾರಣ ಕರ್ಕೆ. ಅವಾಗ ಏನಾಗತ್ರಿ ಲಕ್ಷ್ಮೀಕ ಅವ್ರಿಗೆ? ಮುನಿ ವ್ರತ ಧಾರಣೆ ಮಾಡ್ಕೊಳ್ತಾರ. और ಪೂರ್ಣ ಪುರುಷಾರ್ಥ ಕರ್ತಾ ಹೇ. ಏನ್ ಮಾಡ್ತಾರ್ರಿ ಅವಾಗ ಅವರು? ಪೂರ್ಣ ಪುರುಷಾರ್ಥ ಮಾಡ್ತಾರ. ರಾಗಿ ವಿಕೃತಿ ಮೇ, ರಾಗಿ ವಿಕೃತಿ ಮೇ ಜೀತಾ ಹೇ और वीत रागी ಪ್ರಕೃತಿ ಮೇ ಜೀತಾ ಹೇ. ರಾಗಿಗಳು ಎದರಲ್ಲಿ ಜೀವನ ಬದುಕ್ತಿರ್ತಾರ? ವಿಕೃತಿಯಲ್ಲಿ. ಮತ್ತು ವೀತರಾಗಿಗಳು ಪ್ರಕೃತಿಯಲ್ಲಿ ಜೀವನ ಬದುಕ್ತಿರ್ತಾರ. ಇದು ನೆನಪಲ್ಲಿ ಇಟ್ಟುಕೊಳ್ಳೋದು. ಇದು ವೈರಾಗಿ ವಿಚಾರ ಕರ್ತಾ ಹೇ ಮೇರಾ ಜನ್ಮ ಕೈಸಾ ಹುವಾ ಥಾ. ಒಬ್ಬ ವೈರಾಗಿಗಳು, ಯಾರಿಗೆ ವೈರಾಗ್ಯ ಪ್ರಾಪ್ತಿಯಾಗಿರುತ್ತೆ, ವೈರಾಗ್ಯ ಧಾರಣೆ ಮಾಡ್ಕೊಂಡಿರ್ತಾರ, ಅವ್ರು ವಿಚಾರ ಮಾಡ್ತಾರ, ಚಿಂತನೆ ಮಾಡ್ತಾರ, ನನ್ನ ಜನ್ಮ ಹೇಗಾಗಿದೆ, ಮೇರಾ ಅಂತ ಕೈಸಾ ಹೋಗ, ನನ್ನ ಜನ್ಮ ಯಾವ ರೀತಿ ಆಗಿದೆ ಮತ್ತು ನನ್ನ ಅಂತ ಯಾವ ರೀತಿ ಆಗುತ್ತದೆ ಅನ್ನುವಂಥದ್ದು ಚಿಂತನೆ ಮಾಡ್ತಿರ್ತಾರ. ಆದಿ ಅಂತ ನಿರಾವರಣ ಹೋತಾ ಹೇ, ಫಿರ್ ಮಧ್ಯ ಕಾ ಜೀವನ್ ಸಾವರನ್ ಕ್ಯೂ? सूर्य चंद्र तारे वृक्ष सब प्रकृति में जीते हैं. यदि सूर्य को ढक दिया जाए या मेघ जब ढक लेता है तब विश्व अंधकारमय हो जाता है, आकाश काला हो जाता है. जब कृष्ण पक्ष आता है तब सर्व घोर घोर अंधकार ही अंधकार व्याप्त रहता है, क्योंकि चंद्र कलाओं को केतु ने ढक लिया है. ಬಹಳ ಸುಂದರವಾದ ಉದಾಹರಣೆ ಕೊಟ್ಟರಲ್ಲಿ. ಏನು ಉದಾಹರಣೆ ಕೊಡ್ತಾರಂದ್ರೆ ವೈಭವನ್ನ, ಆತೆ ವಕತ್ ನಂಗ, ಆತೆ ವಕತ್ ನಂಗ, ಜಾತೆ ವಕತ್ ನಂಗ, ಆತೆ ವಕತ್ ನಂಗ, ಜಾತೆ ವಕತ್ ನಂಗ, ತೋ ಫಿರ್ ಕ್ಯೂ ಬೀಚ್ ಮೇ ದಂಗಾ. ಪ್ರಶ್ನೆ ಬಹಳ ಸುಂದರವಾಗಿದೆ ಇಲ್ಲಿ. ವಿಚಾರವಂತರು ಪ್ರಶ್ನೆ ಇಟ್ಟಿದ್ದಾರೆ ಇಲ್ಲಿ. ಆತೆ ವಕತ್ ನಂಗ, ಜಾತೆ ವಕತ್ ನಂಗ. ಬರುವಾಗ ನೀನು ಬೆತ್ತಲೆ ಬಂದಿದ್ಯಾ, ನಾಳೆ ಹೋಗುವಾಗ ಸಹ ನೀನು ಬೆತ್ತಲೆ ಹೋಗೋದಿಯಾ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಈ ಮಧ್ಯದ ಜೀವನದಲ್ಲಿ ನೀನು ಯಾಕೆ ಸಂಸಾರ ಪರಿಭ್ರಮಣೆ ಮಾಡಿ, ಸಂಸಾರದಲ್ಲಿ ಸಿಗ್ತಾ ಇರುವಂತಹ ಮೋಹದ ವಸ್ತುದಲ್ಲಿ ನೀನು ಮೋಹಿತನಾಗಿದೀಯಾ, ಯಾಕೆ ದಂಗ ಅಂತ ಕೇಳ್ತಾರಲ್ಲಿ. ಆತೆ ವಕತ್ ನಂಗ, ಜಾತೆ ವಕತ್ ನಂಗ, ತೋ ಫಿರ್ ಕಾಯಿ ಕೋ ಬೀಚ್ ಮೇ ದಂಗ. ಎದರ ದಂಗೆ ಮಾಡ್ತಾ ಇದೀವಿ ನಾವು? ಪ್ರತಿಭಟನೆ ಮಾಡ್ತಾ ಇದೀವಿ. ಎದರದ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ಸಂಸಾರದಲ್ಲಿ ಮೋಹದ ಪ್ರತಿಭಟನೆ ಮಾಡ್ತಾ ಇದೀವಿ. ಮೋಹ ಬೇಕು, ಮೋಹ ಬೇಕು, ಮೋಹಿಗಳಾಗಿಬಿಟ್ಟಿವಿ ನಾವೆಲ್ಲರೂ. ಈ ಮೋಹದ ಪ್ರತಿಭಟನೆ ಬಹಳ ಕಷ್ಟ ಇದೆ ರೀ. ಯದಿ ವೃಕ್ಷ ಕೋ ಕಪಡೆ ಸೆ ಢಕ್ ದಿಯಾ ಜಾಯೆ ಫಲ ಫೂಲ್ ನಹಿ ದೇಗಾ. ಒಂದು ವೃಕ್ಷಗೆ ನಾವು ಬಟ್ಟೆ ಹಾಕ್ಸಿಬಿಟ್ಟಿವಿ, ಬಟ್ಟೆಯಿಂದ ಮುಚ್ಚಿಬಿಟ್ಟಿವಿ ಅಂತಂದ್ರೆ ಆ ವೃಕ್ಷ ಸಹ ನಿಮಗೆ ಫಲ ಮತ್ತು ಫೂಲ್ ಅಂದ್ರೆ ಹೂ, ಹಣ್ಣು, ಹೂ ಅದು ಕೊಡುವುದಿಲ್ಲ. ನೋಡ್ಬೇಕಾರೆ ಟ್ರಯಲ್ ಮಾಡ್ರಿ. ಒಂದು ವಸ್ತ್ರದಿಂದ ಸಂಪೂರ್ಣ ವೃಕ್ಷ ಮುಚ್ಚಿಬಿಡೋದು, ಆ ವೃಕ್ಷ ನಿಮಗೆ ಫಲ ಕೊಡುವುದಿಲ್ಲ. उसी प्रकार से वस्त्रों से ढके हुए पुरुष को, वस्त्रों से ढके हुए पुरुष को, उसी प्रकार से वैभवन्ना, उसी प्रकार से वस्त्रों से ढके हुए पुरुष को मोक्ष फल की प्राप्ति नहीं होता है. मोक्षದ ಪ್ರಾಪ್ತಿ ಅವರಿಗೆ ಆಗುವುದಿಲ್ಲ. ಜೈನ ಮುನಿ ಸದಾ ದಿಗಂಬರ್ ಹೀ रहते हैं. ಜೈನ ಮುನಿಗಳು ಹೇಗಿರ್ತಾರ? ಸದಾ ದಿಗಂಬರರಾಗೇ ಇರ್ತಾರೆ. ದಿಗಂಬರ್ ಹೀ रहते हैं. ದಿಗಂಬರ ಹೋ ಕರ್ಕೆ ವಿಶುದ್ಧ ಹುವಾ ಕರ್ತೆ ಹೇ. ದಿಗಂಬರರಾಗಿ ಅವರು ವಿಶುದ್ಧರಾಗ್ತಿರ್ತಾರ. ಕ್ಯೋಂಕಿ ದಿಗಂಬರ ಅವಸ್ಥಾ ಸೆ ಹಿ ಮೋಕ್ಷ ಮಿಲ್ತಾ ಹೇ. ದಿಗಂಬರ ಅವಸ್ಥೆಯಿಂದ ಏನಾಗುತ್ತೆ ಅಶೋಕನ್ನ? ಮೋಕ್ಷ ಸಿಗುತ್ತದೆ. ವಸ್ತ್ರಧಾರಿಕೋ
ನಹಿ, ವಸ್ತ್ರ ಧಾರಣೆ ಮಾಡಿಕೊಂಡವರಿಗೆ ಮೋಕ್ಷ ಸಿಗುವುದಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಬೇಕು ನಾವು. ಜೈನ ಆಗಮ ಸವಸ್ತ್ರ ಮುಕ್ತ ಕಾ ನಿಷೇಧ ಕರ್ತಾ ಹೇ. ಜೈನಾಗಮ ಇದೆಯಲ್ಲ, ವಸ್ತ್ರಧಾರಿಗಳಿಗೆ ಮುಕ್ತಿ ಸಿಗತ್ತೆ ಅಂತ ಯಾರು ಹೇಳ್ತಾರಲ್ಲ, ಅದಕ್ಕೆ ನಿಷೇಧ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಶ್ವೇತಾಂಬರ ದಿಗಂಬರದಲ್ಲಿ ಭೇದ ಬಂದಿರೋದು. ದಿಗಂಬರದಲ್ಲಿ ಮತ್ತು ಶ್ವೇತಾಂಬರದಲ್ಲಿ ಎರಡು ಯಾಕೆ ಬಂದು ಅಂತ ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡ್ತಿರ್ತಾವ. ಇದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಬೇಕಂತಂದ್ರ, ಶ್ವೇತಾಂಬರದವ್ರು ಏನಿದಾರ ಅವರು ವಸ್ತ್ರ ಸಹಿತ ಮುಕ್ತಿ ಸಿಗತ್ತೆ ಅಂತ ಅವ್ರು ಹೇಳ್ತಾರ, ಮತ್ತು ದಿಗಂಬರ ಏನ್ ಹೇಳ್ತಾರ ಅಂದ್ರ ವಸ್ತ್ರ ರಹಿತ ಮುಕ್ತಿ ಸಿಗತ್ತೆ ಅಂತ ಹೇಳ್ತಾರ. ಅದಕ್ಕೆ ಅವರಲ್ಲಿ ನಮ್ಮಲ್ಲಿ ಭೇದಗಳು ಬಂದಿದಾವ ಅಂತ ತಿಳ್ಕೊಳ್ಬೇಕಿಲ್ಲಿ. ಮುನಿ ಅಂತಾನೆ ಹೇಳ್ತಾರ ಅವರಲ್ಲಿ, ಹೇಳ್ತಾರ ಮುನಿ ಅಂತಾನೆ ಹೇಳ್ತಾರ ಅಲ್ಲಿ. जैन आगम सवस्त्र मुक्ति का निषेध करता है. यदि हम वस्त्र सहित मुक्ति मानेंगे, यदि हम वस्त्र सहित मुक्ति मानेंगे तो श्वेतांबर मत की सिद्धि हो जाएगी. ಶ್ವೇತಾಂಬರ ಮತದ ಏನಾಗ್ಬೋದು, ಇಲ್ಲಿ ಸಿದ್ಧಿ ಆಗ್ಬೋದು. ವಸ್ತ್ರದಲ್ಲಿ ಮೋಕ್ಷ ಸಿಗತ್ತೆ ಅಂತಂದ್ರೆ ಶ್ವೇತಾಂಬರ ಮತಗಳಿಗೆ ನಾವೇನ್ ಮಾಡಿದ್ವಿ, ಅಲ್ಲಿ ಪ್ರಚೋದನೆ ಕೊಟ್ವಿ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಅಲ್ಲಿ. हो जाएगी. हमारा आगम यह कहता है कि तीर्थंकर भी क्यों ना हो. ನಮ್ಮ ಆಗಮ ಏನ್ ಹೇಳತ್ತಂತಂದ್ರೆ, ಇಲ್ಲಿ ತೀರ್ಥಂಕರ್ ಇದ್ರೂ ಸಹ, ತೀರ್ಥಂಕರರು ಇದ್ದರೂ ಸಹ ಅವರು ಕೂಡ ಏನಾಗಬೇಕು, ಉಸೇ ಭಿ तीर्थंकर क्यों ना हो, तीर्थंकर इद्रू सहा तो उसे भी वस्त्र सहित निर्वाण प्राप्त नहीं होगा. ಅವ್ರಿಗೂ ಸಹ ವಸ್ತ್ರ ಸಹಿತ ಇದ್ರೂ ಕೂಡ ಅವ್ರಿಗೆ ಮೋಕ್ಷ ಇಲ್ಲ. ಜೈಸಾ ಕಿ ಅಷ್ಟಪಹುಡ್ ಮೇ ಲಿಖಾ ಹೈ. ಯಾವ ರೀತಿ ಅಂತಂದ್ರೆ ಅಷ್ಟಪಹುಡ್ ಗ್ರಂಥದಲ್ಲಿ 23ನೇ ನಂಬರ್ ಸೂತ್ರ ನೋಡ್ರಿ ವೈಭವನ್ನ. ಯಾವ ಸೂತ್ರ? ಅಷ್ಟಪಹುಡ್ ಗ್ರಂಥದಲ್ಲಿ 23ನೇ ನಂಬರ್ ಸೂತ್ರದಲ್ಲಿ ಹೇಳಿದಾರ. ಸೂತ್ರ ಪಹುಡ್ ಅದರಲ್ಲಿ ಬರುತ್ತೆ. ಅಷ್ಟಪಹುಡದಲ್ಲಿ 23 ನಂಬರ್ ಸೂತ್ರದಲ್ಲಿ ಸೂತ್ರ ಪಹುಡದಲ್ಲಿ ಬರುತ್ತೆ ಇದು. ಆ ಸೂತ್ರ ಪಹುಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಷ್ಟಪಹುಡದ್ರೆ 8 ಪಹುಡ್ಗಳದಾವೆ, 8 ಅಧಿಕಾರಗಳು ವೈಭವನ್ನ. ಅದರಲ್ಲಿ ಒಂದು ಸೂತ್ರ ಪಹುಡ್ ಅಂತ ಬರುತ್ತೆ. ಆ ಸೂತ್ರ ಪಹುಡದಲ್ಲಿ ಮಾತನ್ನು ಹೇಳಿದಾರ. ಏನಂತಂದ್ರೆ, ನವಿ ಸಿಜ್ಜೈವತ್ತರೋ ಜಿನ ಸಾಸನೆ ಜೈ ವಿಹೋಯ್ ತಿಥಯರೋ ನಗ್ಗೋ ವಿಮೋಕ ಮಗ್ಗೋ ಸೇಸಾ ಉಮ್ಮ ಗಯಾ ಸಹವೇ. ಬಹಳ ಸುಂದರವಾದ ಸೂತ್ರ ಇದೆ ಅದು. ಈ ಸೂತ್ರದಲ್ಲಿ ಅಶೋಕನ್ನ ಏನ್ ಹೇಳ್ತಿದಾರೆ ಅಂತಂದ್ರೆ, ಆಚಾರ್ಯ ಕುಂದು ಭಗವಂತರು जिन शासन में कहा है कि वस्त्रधारी पुरुष सिद्धि को प्राप्त नहीं होता. ಜಿನ ಶಾಸನದಲ್ಲಿ ಹೇಳಿದರೆ, ಯಾರು ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದಾರ ಅಂತ ಪುರುಷರಿಗೆ ಸಿದ್ಧಿ ಕೋ ಪ್ರಾಪ್ತ ನಹಿ ಹೋತಾ, ಸಿದ್ಧಿ ಪ್ರಾಪ್ತಿ ಅವರಿಗೆ ಆಗುವುದಿಲ್ಲ. ಭಲೆ ಹಿ ವ ತೀರ್ಥಂಕರ್ ಭಿ ಕ್ಯೂ ನಾ ಹೋ, ಅವ್ರ ತೀರ್ಥಂಕರ್ ಇದ್ರೂ ಸಹ ಅವರಿಗೆ ವಸ್ತ್ರ ಸಹಿತ ಸಿದ್ಧಿ ಪ್ರಾಪ್ತಿ ಆಗುವುದಿಲ್ಲ. ನಗ್ನ ವೇಷ ಹಿ ಮೋಕ್ಷ ಮಾರ್ಗ ಹೇ. ನಗ್ನ ವೇಷನಿಂದ ಏನಿದೆ, ಮೋಕ್ಷದ ಮಾರ್ಗ ಪ್ರಾರಂಭ ಆಗುತ್ತದೆ. ನಗ್ನ ವೇಷ ಹಿ ಮೋಕ್ಷ ಮಾರ್ಗ ಹೇ, ಶೇಷ ಸಬ ಮಾರ್ಗ ಉನ್ಮಾರ್ಗ ಮಿಥ್ಯಾ ಮಾರ್ಗ ಹೇ. ಉನ್ಮಾರ್ಗ ಅಂದ್ರೆ ಏನ? ಮಿಥ್ಯಾ ಮಾರ್ಗ ಇದಾವ ಅಂತ ತಿಳ್ಕೊಳ್ಬೇಕು. ನಗ್ನ ವೇಷವನ್ನು ಧಾರಣೆ ಮಾಡಿದ್ದು ಮಾತ್ರ ಮೋಕ್ಷ ಮಾರ್ಗ ಇದೆ. ಮಿಕ್ಕಿದೇನ್ ಮಾರ್ಗಗಳಿದಾವಲ್ಲ, ಇವೆಲ್ಲಾ ಮಾರ್ಗ ಎಲ್ಲ ಏನಿದಾವ, ಉನ್ಮಾರ್ಗ ಇದಾವ, ಮಿಥ್ಯಾ ಮಾರ್ಗ ಇದಾವ ಅಂತ ತಿಳ್ಕೊಳ್ಬೇಕಂತ ಹೇಳ್ತಾರೆ ಇಲ್ಲಿ. तीर्थंकर भी क्यों ना हो, उसे भी वस्त्रों का त्याग करना ही होगा. और तीर्थंकर इद्ರೂ ಸಹ ಅವ್ರು ಏನ್ ಮಾಡಬೇಕು, ತನ್ನ ವಸ್ತ್ರಗಳನ್ನ ತ್ಯಾಗ ಮಾಡಲೇಬೇಕು. जब तक वस्त्रों को त्याग नहीं होगा, जब तक वस्त्रों का त्याग नहीं होगा, तब तक निर्वाण नहीं होगा. घर में बैरागी ಅಂತ ಹೇಳ್ತಿದ್ವಿ ನಾವು ಭರತ ಚಕ್ರವರ್ತಿಗೆ. ಮನೆಯಲ್ಲಿ ಇದ್ರೂ ಸಹ ಅವರು ವೈರಾಗಿಗಳಿದ್ರು ಅಂತ ನಾವು ಭರತ ಚಕ್ರವರ್ತಿಗೆ ನಾವು ಇಲ್ಲಿ ಹೇಳ್ತೀವಿ. ಆದ್ರೆ ಎಲ್ಲಿವರೆಗೆ ಅವರು ಮನೆಯಲ್ಲಿ ಇದ್ರು, ಎಲ್ಲಿವರೆಗೆ ವಸ್ತ್ರದಲ್ಲಿದ್ರು, ಅಲ್ಲಿವರೆಗೆ ಅವರಿಗೆ ಮೋಕ್ಷ ಮಾರ್ಗ ಪ್ರಾರಂಭ ಆಗಲಾಗಿತ್ತು ಅವ್ರದ್ದು. ಯಾವಾಗ ಬಂದ್ರು ಮನೆ ಮಠ ಎಲ್ಲವನ್ನು ತ್ಯಾಗ ಮಾಡಿ ಮೈ ಮೇಲಿರುವಂತ ವಸ್ತ್ರವನ್ನು ಕೂಡ ತ್ಯಾಗ ಮಾಡಿದ್ರು. ವಸ್ತ್ರ ತ್ಯಾಗ ಮಾಡಿ ದೀಕ್ಷಾ ಏನ್ ಧಾರಣೆ ಮಾಡಿಕೊಂಡ್ರು, ಅಂತರ್ ಮುಹೂರ್ತದಲ್ಲಿ ವೈಭವನ ಅವ್ರಿಗೆ ಏನಾಯ್ತು, ಕೇವಲ ಜ್ಞಾನದ ಪ್ರಾಪ್ತಿ ಆಯ್ತು. ಮೋಕ್ಷ ಇಲ್ಲ, ಕೇವಲ ಜ್ಞಾನದ ಪ್ರಾಪ್ತಿ ಆಯ್ತು ಅವರಿಗೆ. ಅಂತರ್ ಮುಹೂರ್ತದಲ್ಲಿ, ಅಂತರ್ ಮುಹೂರ್ತ ಅಂದ್ರೆ ಎಷ್ಟು? 48 ನಿಮಿಷದಕ್ಕಿಂತ ಕಡಿಮೆ ಸಮಯ ಎಷ್ಟು ಬರ್ತದೆ ಎಲ್ಲ ಬಂತದ್ರಲ್ಲಿ ಅಂತರ್ ಮುಹೂರ್ತದಲ್ಲಿ.
ಒಂದು ಸಮಯ ಹಿಡ್ಕೊಂಡು 48 ನಿಮಿಷದಕ್ಕಿಂತ ಸ್ವಲ್ಪ ಕಡಿಮೆ ಸಮಯ ಏನಿದೆ ಆ ಸಮಯಕ್ಕೆ ನಾವು ಅಂತರ ಮುಹೂರ್ತ ಅಂತ ಹೇಳ್ತೀವಿ. ಒಂದು ಮುಹೂರ್ತ ಅಂದ್ರೆ 48 ನಿಮಿಷ. ಒಂದು ಮುಹೂರ್ತ ಅಂದ್ರೆ ಎಷ್ಟು? 48 ನಿಮಿಷ. ಈ ಅಂತರ ಮುಹೂರ್ತದ ಒಳಗಡೆ ನೋಡ್ರಿ ಅನುಪಮ ಅವ್ರಿಗೆ ಏನಾಯ್ತು? ಕೇವಲ ಜ್ಞಾನದ ಪ್ರಾಪ್ತಿ ಆಯಿತು. ಯಾರಿಗೆ? ಎಲ್ಲಿವರೆಗೆ ವಸ್ತ್ರದಲ್ಲಿದ್ರು ಅಲ್ಲಿವರೆಗೆ ಆಗಲಿಲ್ಲ. ಆದ್ರೆ ವಸ್ತ್ರ ಯಾವಾಗ ಬಿಟ್ರು, ಯಾವಾಗ ತ್ಯಾಗ ಮಾಡಿದ್ರು, ಯಾವಾಗ ದಿಗಂಬರ ದೀಕ್ಷೆ ತಗೊಂಡ್ರು, ಅಂತರ ಮುಹೂರ್ತದ ಒಳಗಡೆ ಅವರಿಗೆ ಕೇವಲ ಜ್ಞಾನದ ಪ್ರಾಪ್ತಿ ಆಯಿತು. 4 ಘಾತಿ ಕರ್ಮಗಳನ್ನು ನಾಶ ಮಾಡಿಬಿಟ್ರು. ಯಾವುದು ಘಾತಿ ಕರ್ಮಗಳು? 4: ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ಮೋಹನೀಯ, ಅಂತರಾಯ. ಈ 4 ಘಾತಿ ಕರ್ಮಗಳನ್ನ ಒಂದು ಅಂತರ ಮುಹೂರ್ತದಲ್ಲಿ ನೋಡ್ರಿ ಸಪ್ಪ ಅಂತ ತ್ಯಾಗ ಎಲ್ಲ ನಾಶ ಮಾಡಿ ಕೇವಲ ಜ್ಞಾನಿಗಳಾಗಿ ಕೂತ್ಕೊಂಡ್ಬಿಟ್ರು, ಅರ್ಹಂತರಾಗಿ ಕೂತ್ಕೊಂಡ್ಬಿಟ್ರು. ಇದಕ್ಕೆ ಹೇಳೋದು ಆ ವಸ್ತ್ರದ ಪ್ರಭಾವದಿಂದ ಸಂಸಾರ ಇದೆ, ವಸ್ತ್ರದ ತ್ಯಾಗದಿಂದ ಮುಕ್ತಿ ಇದೆ. ವಸ್ತ್ರದ ಪ್ರಭಾವದಿಂದ ಸಂಸಾರ ಇದೆ, ವಸ್ತ್ರದ ತ್ಯಾಗದಿಂದ ಮುಕ್ತಿ ಇದೆ. ಇನ್ನು ಮುಕ್ತಿ ಬೇಕು, ಸಂಸಾರ ಬೇಕು? ಹೇಳ್ರಿ, ಪಾರ್ಶ್ವನಾಥ ಭಗವಾನ್ ಕಿ ಜೈ ಹೇಳ್ರಿ. ಏನ್ ಬೇಕು? ಸಂಸಾರ ಬೇಕು, ಮುಕ್ತಿ ಬೇಕು? ಮುಕ್ತಿ ಬೇಕಾದ್ರೆ ಬಂದ್ಬಿಡೋದು ನಮ್ಮ ಜೊತೆ ಸುಮ್ಮನೆ ಕಡೆ. ಈಗ ಯಾವಾಗ ಮಾಡೋದು? ಇನ್ನೂ ಸಾಧನೆ ಯಾವಾಗ ಮಾಡೋದು ಗೊತ್ತಿಲ್ಲ. ಎಲ್ಲಿ ಹೋಯ್ತು? ಇಲ್ಲಿ ಹೇಳ್ತಾ ಇದ್ದಾರೆ, जब तक वस्त्रों को त्याग नहीं होगा तब तक निर्वाण नहीं होगा. मोक्ष जाने का प्रथम नियम है दिगंबर होना. ಮೋಕ್ಷಕ್ಕೆ ಹೋಗಬೇಕಾದ್ರೆ ಪ್ರಥಮ ನಿಯಮ ಯಾವುದಿದೆ? ದಿಗಂಬರ ಆಗುವುದು, ದಿಗಂಬರ ಹೋನಾ. यह समस्त नियमों में विशेष एवं सर्वश्रेष्ठ नियम है, क्योंकि दिगंबरत्वता आने के बाद सारे नियम अपने आप आ जाते हैं. ದಿಗಂಬರತ್ವ ಬಂದ ತಕ್ಷಣನೇ ಸಂಪೂರ್ಣ ನಿಯಮಗಳು ಅಲ್ಲಿ ಆಟೋಮೆಟಿಕ್ ನಿಮಗೆ ಪ್ರಾಪ್ತ ಆಗ್ತಾ ಇರ್ತವ. ದಿಗಂಬರತ್ವ का अर्थ होता सच्चाई, विश्वास. ದಿಗಂಬರತ್ವದ ಅರ್ಥ ಏನಿದೆ ಅಂತಂದ್ರೆ ವಿಶ್ವಾಸ. ಅಲ್ಲಿ ದಿಗಂಬರತ್ವ ಅಂತಂದು ಬಂತಂದ್ರೆ ವಿಶ್ವಾಸ. ಎರಡನೇ ಹೆಸರಲ್ಲಿ ಏನಿದೆ? ವಿಶ್ವಾಸ ಇದೆ ಅಂತ ಹೇಳ್ತಾರೆ. ಇಲ್ಲಿ ಎರಡನೇ ಹೆಸರು ಯಾವುದಿದೆ? ವಿಶ್ವಾಸ ಇದೆ ಅಂತ ತಿಳ್ಕೊಳ್ಬೇಕಿಲ್ಲಿ. आज तक कोई कपड़ा पहने पहने मोक्ष नहीं गया. ಇಲ್ಲಿವರೆಗೆ ಅನಾದಿ ಕಾಲದಿಂದ ನೋಡ್ತಾ ಇದ್ದೀವಿ, ಇಲ್ಲಿವರೆಗೆ ಯಾರು ಬಟ್ಟೆ ಹಾಕೊಂಡು ಮೋಕ್ಷ ಯಾರಿಗೂ ಆಗಿಲ್ಲ. ಮಧ್ಯ ಮಧ್ಯದಲ್ಲಿ ಮಾತಾಡಬಾರ್ದು. आज तक कोई कपड़ा पहने मोक्ष नहीं गया. ಏನ್ ದೀಕ್ಷಾ ಕೇಳಿಸ್ಕಿತ್ಯಾನ್? ಮಾತಾಡಂಗಿಲ್ಲ. ನೋಡು ಅಕ್ಕ ತಂಗಿ ಸಣ್ಣಗೆ ಹತ್ತರಲ್ಲಿ ಮಾತಾಡ್ಕೋತ ಗುಳ್ಳೋಗಳು 2 ಮಂದಿ. ಯಾರಿಗೂ ಬಟ್ಟೆ ಹಾಕೊಂಡು ಇನ್ನೂ ತನಕ ಮೋಕ್ಷ ಸಿಕ್ಕಿಲ್ಲ. जो भी मोक्ष गए हैं या जा रहे हैं या आगे जाएंगे, ಯಾರ್ಯಾರು ಮೋಕ್ಷಕ್ಕೆ ಹೋಗಿದ್ದಾರೆ, ಹೋಗೋರಿದ್ದಾರೆ ಅಥವಾ ಮುಂದೆ ಭವಿಷ್ಯದಲ್ಲಿ ಹೋಗೋರಿದ್ದಾರೆ, ಅವರೆಲ್ಲರೂ सब निर्ग्रंथ बन करके ही जाएंगे, सग्रंथ बनकर नहीं. ನಿರ್ಗ್ರಂಥ ಆದ್ರೇನೆ ಮೋಕ್ಷ ಇದೆ, ಸಗ್ರಂಥ ಆಗಿ ಮೋಕ್ಷ ಇಲ್ಲ. ಗ್ರಂಥ ಅಂದ್ರೆ ಏನು ಅಶೋಕನ್ನ? ಗ್ರಂಥ ಅಂದ್ರೆ ಏನು? ಇಲ್ಲಿ ನಿರ್ಗ್ರಂಥ ಅಂತ ಶಬ್ದ ಬಂತಲ್ಲ, ನಿರ್ಗ್ರಂಥ ಆಗೇನೆ ಎಲ್ರಿಗೂ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ರು. ನಿರ್ಗ್ರಂಥ ಶಬ್ದದ ವ್ಯಾಖ್ಯಾ ಏನು? ನಿರ್ಗ್ರಂಥ ಶಬ್ದದ ವ್ಯಾಖ್ಯಾನ ಹೇಳ್ರಿ. ನಿರ್ಗ್ರಂಥ ಶಬ್ದದ ವ್ಯಾಖ್ಯಾ ಹೇಳಂತಂದ್ರೆ ಏನ್ ಹೇಳ್ರಿ? ನಿರ್ಗ್ರಂಥ ಶಬ್ದದ ಅರ್ಥ ಇಷ್ಟೇ ಇದೆ ಅನುಪಮಮ್ಮ. ನಿರ್ಗ್ರಂಥ, ಗ್ರಂಥ ಅಂದ್ರೆ ಪರಿಗ್ರಹ. ಗ್ರಂಥ ಅಂದ್ರೆ ಏನು? ಪರಿಗ್ರಹ. ನೀ ಅಂತಂದ್ರೆ ಇಲ್ಲ. ಯಾರ ಹತ್ರ ಪರಿಗ್ರಹ ಇಲ್ಲ ಅವ್ರಿಗೆ ನಿರ್ಗ್ರಂಥ ಅಂತ ಹೇಳ್ತಾರ. ನಿರ್ಗ್ರಂಥ ಅಂದ್ರೆ ದಿಗಂಬರತ್ವ ಅಲ್ಲ. ನಿರ್ಗ್ರಂಥ ಅಂದ್ರೆ ದಿಗಂಬರತ್ವ ಅಲ್ಲ. ನಿರ್ಗ್ರಂಥ ಅಂದ್ರೆ ಗ್ರಂಥ ಅಂದ್ರೆ ಪರಿಗ್ರಹ. ಯಾರ ಹತ್ರ ಪರಿಗ್ರಹನೇ ಇಲ್ಲ ಅವ್ರಿಗೆ ನಿರ್ಗ್ರಂಥ ಅಂತ ಹೇಳ್ತಾರೆ. ಇಲ್ಲಿ ಸಗ್ರಂಥ ಕೂಡ ಅಂತ ಶಬ್ದ ಬಂತಿಲ್ಲಿ. ಸಗ್ರಂಥ ಅಂತ ಕೂಡ ಒಂದು ಶಬ್ದ ಬಂತು. ಸಗ್ರಂಥ ಅಂದ್ರೆ ಏನ? ಪರಿಗ್ರಹದಿಂದ ಸಹಿತರಾಗಿರೋರಿಗೆ ಸಗ್ರಂಥ ಅಂತ ಹೇಳ್ತಾರ. ಇಷ್ಟೇ. ಇಲ್ಲಿ ಯಾರು ಹೇಳಿದ್ರು? ನಿರ್ಗ್ರಂಥ ಅವಸ್ಥೆ ಯಾವಾಗ ಪ್ರಾಪ್ತ ಆಗತ್ತೆ?
ನಿರ್ಗ್ರಂಥ ಅವಸ್ಥೆ ಯಾವಾಗ ಪ್ರಾಪ್ತ ಆಗತ್ತೆ? ನಿರ್ಗ್ರಂಥ ಅವಸ್ಥೆ ಯಾವಾಗ ಪ್ರಾಪ್ತ ಆಗತ್ತೆ? ಎಲ್ಲಿವರೆಗೆ ನಿಮ್ಮ ಹತ್ರ ಕಷಾಯಗಳಿದಾವ ಅಲ್ಲಿವರೆಗೆ ನೀವು ನಿರ್ಗ್ರಂಥ ಇಲ್ಲ. ಎಲ್ಲಿವರೆಗೆ ನಿಮ್ಮ ಹತ್ರ ಕಷಾಯಗಳಿದಾವ ಅಲ್ಲಿವರೆಗೆ ನೀವು ನಿರ್ಗ್ರಂಥ ಇಲ್ಲ. ಯಾವಾಗ ನೀವು ಕಷಾಯದಿಂದ ರಹಿತರಾಗ್ತೀರಾ, ಕಷಾಯಾತೀತ ಆಗ್ತೀರಾ, ಅವಾಗ ನಿಮಗೆ ನಿರ್ಗ್ರಂಥ ಅವಸ್ಥೆ ಪ್ರಾಪ್ತಿ ಆಗುತ್ತದೆ. ಅಂದ್ರೆ ಅರ್ಹಂತ ಅವಸ್ಥೆಯಲ್ಲಿ ನಿಮಗೆ ನಿರ್ಗ್ರಂಥ ಅವಸ್ಥೆ ಪ್ರಾಪ್ತಿ ಆಗುತ್ತದೆ. ಅಲ್ಲಿವರೆಗೆ ನೀವು ನಿರ್ಗ್ರಂಥ ಅಂತ ಹೇಳ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ ಇಲ್ಲಿ. ಯಾಕಂದ್ರೆ ನಿಮಗೆ ಕಷಾಯ ಕೂಡ ಪರಿಗ್ರಹಣೆ ಇದೆ. ಕಷಾಯ ಸಹ ಏನಿದೆ? ಪರಿಗ್ರಹಣೆ ಇದೆ. ಅಂತರಂಗ ಪರಿಗ್ರಹ ಹೇಳ್ಯಾರ ಎಷ್ಟು? 14 ಹೇಳ್ಯಾರ. ಅಂತರಂಗ ಪರಿಗ್ರಹಗಳು ಎಷ್ಟು ಹೇಳ್ಯಾರ? 14 ಹೇಳ್ಯಾರ. ಈ ಅಂತರಂಗ ಪರಿಗ್ರಹದಲ್ಲಿ ಪ್ರಥಮ ಬರೋದು ಮಿಥ್ಯಾತ್ವ. ಪ್ರಥಮ ಬರೋದು ಯಾವುದು? ಮಿಥ್ಯಾತ್ವ. ಆಮೇಲೆ 4 ಕಷಾಯಗಳು ಯಾವುದು? ಕ್ರೋಧ, ಮಾನ್, ಮಾಯಾ, ಲೋಭ. ಇದು ಏನಾಯ್ತು? 5 ಆದವು. ಆಮೇಲೆ 9 ಯಾವುದು? ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜುಗುಪ್ಸಾ, ಸ್ತ್ರೀವೇದ್, ಪುರುಷವೇದ್, ನಪುಸಂಕವೇದ್. ಈ 9 + 5 14 ಅಂತರಂಗ ಪರಿಗ್ರಹಗಳಂತ ಹೇಳ್ಯಾರ. ಎಲ್ಲಿವರೆಗೆ ನಿಮ್ಮ ಹತ್ರ ಕಷಾಯಗಳಿದಾವ ಅಲ್ಲಿವರೆಗೆ ನೀವು ಪರಿಗ್ರಹ ಇದೆ ನಿಮ್ಮ ಹತ್ರ ಅಂತ ಅನ್ಕೊಳ್ಬೇಕಿಲ್ಲಿ. ದ್ರವ್ಯ ಪರಿಗ್ರಹ ಬಿಟ್ಟಿದ್ರಿ ನೀವು. ದ್ರವ್ಯ ಪರಿಗ್ರಹ ಬಿಟ್ಟಿದ್ರಿ ನೀವು. 10 ಪ್ರಕಾರದ ಪರಿಗ್ರಹಗಳನ್ನ ಬಿಟ್ರಿ ನೀವು. ಮೊದಲು ಮೈಮೇಲೆ ವಸ್ತ್ರ ತೆಗೆದ್ರಿ, ಮನೆ ಮಠ ಬಿಟ್ರಿ, ಆಸ್ತಿ ಇಷ್ಟೆಂಟ್ ಬಿಟ್ರಿ, ಹೊಲ ಮನೆ ಬಿಟ್ರಿ, ತಾಯಿ ತಂದೆನ್ ಬಿಟ್ರಿ, ಕುಟುಂಬ ಪರಿವಾರ ಬಿಟ್ರಿ. ಇವೆಲ್ಲ ಏನಿದಾವಲ್ಲ ಬಾಹ್ಯ ಪರಿಗ್ರಹ 10 ಇದಾವ. ಬಾಹ್ಯ ಪರಿಗ್ರಹ ಎಷ್ಟಿದಾವ? 10 ಇದಾವ. ಇದನ್ನ ಬಿಡೋದನ್ನ ಬಹಳ ದೊಡ್ಡದಾಗದಲ್ಲ. ಈ 10 ಪರಿಗ್ರಹ ಬಿಡೋದು ಬಹಳ ದೊಡ್ಡದಾಗದಲ್ಲ, ಬಹಳ ದೊಡ್ಡ ಕೆಲಸ ಅಲ್ಲ ಇದು. ಇವಾಗ ಬಿಡಿದ್ರೆ ಬಿಡ್ಬೋದು ನೀವು 10 ಪರಿಗ್ರಹಗಳನ್ನ. ಆದ್ರೆ ಒಳಗಡೆ ಇರುವಂತ ಕಷಾಯಗಳಿದಾವಲ್ಲ, ಅದು ಕಷಾಯಗಳು ಬಿಡೋದು ಯಾವಾಗ? ಆ ಗುಣಸ್ಥಾನ ತಲುಪಿದಾಗ. ಅಲ್ಲಿವರೆಗೆ ಕಷಾಯ ನಿಮ್ಮ ಹತ್ರ ಇದ್ದೇ ಇದಾವ, ಅಲ್ಲಿವರೆಗೆ ನೀವು ಪರಿಗ್ರಹ ನಿಮ್ಮ ಹತ್ರ ಇದ್ದೇ ಇದೆ. ಅದು ಬರೀ ಸಂಜೀವನದಲ್ಲಿದೆ, ಭಲೆ ಅದು ಸಂಜೀವನದಲ್ಲಿ ಇದೆ, ಆದ್ರೂ ಇದೆ. ಅದು ಸಂಜೀವನ ಕಷಾಯ ಇದ್ರೂ ಸಹ ನಿಮ್ಮ ಹತ್ರ ಪರಿಗ್ರಹ ಇದೆ, ಅದು ಇದ್ದೇ ಇದೆ. ಅದಕ್ಕೆ ನಿಮಗೆ ನಿರ್ಗ್ರಂಥ ರೂಪ ಅಂತ, ನಾವು ನಿರ್ಗ್ರಂಥ ಅವಸ್ಥೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಆಚಾರ್ಯ ಭಗವಂತರು. ನಿರ್ಗ್ರಂಥ ಅವಸ್ಥೆ ಪ್ರಾಪ್ತಿ ಆಗೋದು ಯಾವಾಗ? ಆಗೋದು ನಿಮಗೆ 12ನೇ ಗುಣಸ್ಥಾನದಲ್ಲಿ. ಯಾವಾಗ ಮೋಹ ಕಷಾಯ, ಮೋಹ ಇದೆಯಲ್ಲ, ಇದು ಯಾವಾಗ ಕ್ಷೀಣ ಮೋಹ ಆಗತ್ತೆ ಆವಾಗ ನಿಮಗೆ ನಿರ್ಗ್ರಂಥ ಅವಸ್ಥೆ ಪ್ರಾಪ್ತಿ ಆಗುತ್ತದೆ. 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಮುಗಿದು ಹೋಗುತ್ತೆ ಅದು. ಜಯಂತಿಯಮ್ಮ, ಎಷ್ಟನೇ ಗುಣಸ್ಥಾನದಲ್ಲಿ? 10ನೇ ಗುಣಸ್ಥಾನದಲ್ಲಿ ನಿಮ್ಮದು ಲೋಭ ಕಷಾಯ ಏನಾಯ್ತು? ಮುಗಿದೋಯ್ತು. ನೀವು 10ರಿಂದ ಡೈರೆಕ್ಟ್ 12ಕ್ಕೆ ಹೋದ್ರಿ. 12ಕ್ಕೆ ನೀವು ಹೋದಾಗ ಕ್ಷೀಣ ಮೋಹ ಗುಣಸ್ಥಾನ ಪ್ರಾಪ್ತಿ ಆಯ್ತು ನಿಮಗೆ. ಯಾವ ಮೋಹ ಗುಣಸ್ಥಾನ? ಕ್ಷೀಣ ಮೋಹ ಗುಣಸ್ಥಾನ. ಮೋಹವನ್ನು, ಮೋಹನೀಯ ಕರ್ಮವನ್ನು ಕ್ಷಯ ಮಾಡಿದ್ರಲ್ಲಿ ನೀವು, ಅವಾಗ ನೀವು ನಿರ್ಗ್ರಂಥರಾದ್ರೆ. ಅಲ್ಲಿವರೆಗೆ ನಿರ್ಗ್ರಂಥ ಇಲ್ಲ ನೀವು. ಬೆತ್ತಲೆ ಅಂದ್ರೆ ನಿರ್ಗ್ರಂಥ ಅಲ್ಲ, ನೆನಪಿಟ್ಕೊಳ್ಳಿ. ಬೆತ್ತಲೆ ಅಂದ್ರೆ ನಿರ್ಗ್ರಂಥ ಅಲ್ಲ. ಬೆತ್ತಲೆ ಪ್ರಾಣಿಗಳು ಇದಾವ, ಬೆತ್ತಲೆ ಪ್ರಾಣಿಗಳು ಇದಾವ, ಅವ್ರಿಗೂ ನಿರ್ಗ್ರಂಥ ಅನ್ನಕ್ ಬರ್ತಿದೇನ? ಕಷಾಯಗಳು ಆಚಾರ್ಯ ಭಗವಂತರು, ಆಚಾರ್ಯ ಪರಮೇಶ್ವರಿಗಳು, ಪೂರ್ವಾಚಾರ್ಯರು ಸುಮ್ಮನೆ ಇವೆಲ್ಲ ಹೇಳಿಟ್ಟಿಲ್ಲ. ಸುಮ್ಮನೆ ಇಲ್ಲೆಲ್ಲ ಈ ಮಾತುಗಳನ್ನ ಬರೆದಿಟ್ಟಿಲ್ಲ. ಇಲ್ಲಿ ಈ ಶಬ್ದಗಳನ್ನ ರಚನೆ ಮಾಡಿಲ್ಲ ಅವರು. ಕಷಾಯಗಳಲ್ಲಿ ಅಂತರಂಗ ಕಷಾಯಗಳು ಎಲ್ಲಿವರೆಗೆ ನಿಮ್ಮ ಹತ್ರ ಇದಾವ ಅಲ್ಲಿವರೆಗೆ ನೀವು ಪರಿಗ್ರಹ ಸಹಿತ ಇದೀರ ಅಂತ ತಿಳ್ಕೊಳ್ಬೇಕು. ನಾವು ಮಹಾವ್ರತಿಗಳಿದೀವಿ, ಅಪರಿಗ್ರಹ ಮಹಾವ್ರತಿ ಇದೀವಿ. ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾವ? ಇದು ಅದು ಮಹಾರಾಜರ ಹತ್ರ ಇದೆ, ಇದು ಮಹಾರಾಜರ ಹತ್ರ ಇದೆ, ಇದು ಮಹಾರಾಜರ ಹತ್ರ ಇದೆ, ಇವೆಲ್ಲ ಮಹಾರಾಜರು ಪರಿಗ್ರಹ ಇಟ್ಕೊಂಡಾರ ಅಂತ ಹೇಳ್ಕೊತ ಕೂರ್ತೀವಿ ನಾವು. ಈ ಪರಿಗ್ರಹ ನಿಮ್ ಕಣ್ಣಿಗೆ ನಾವು ಮೋಸನೂ ಮಾಡಬಹುದು. ಯಾವ್ದು ಇಟ್ಕೊಳ್ದೆ ಸುಮ್ಮನೆ ಪಿಂಚಿ ಕಮ್ಮನ್ ಇಟ್ಕೊಂಡು ಸುಮ್ಮನೆ ಕೂತ್ಕೊಳ್ಬಹುದು ನಿಮ್ಮನ್ನ ಮೋಸ ಮಾಡಕ. ಆದ್ರೆ ಒಳಗಡೆ ಎಲ್ಲ ಇಟ್ಕೊಳ್ಬಹುದು. ಅದೇ ನಿಮ್ ಕಣ್ಣಿಗೆ ಕಾಣಿಸ್ತೈತ್ಯಾ? ಕಣ್ಣಿಗೆ ಕಾಣಿಸ್ತಾ ಇದೆಯಾ? ಇಲ್ಲ. ಮೊನ್ನೆ ಸ್ವಾಧ್ಯಾಯದಲ್ಲಿ ಬಂದಿದ್ದ ಮಾತು ವಿಚಾರ ಬಹಳ ಬಹಳ ಅಂದ್ರೆ ಬಹಳ. ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ ನಿಮಗೆ ಅಶೋಕನ್ನ, ನಿರ್ಗ್ರಂಥ ಅಂದರೆ ಏನು ಹೇಳ್ರಿ. ಯಾವಾಗಾದ್ರೆ ಹೇಳ್ರಿ, ನಿರ್ಗ್ರಂಥ ಅಂದ್ರೆ ಏನು? ಪರಿಗ್ರಹದಿಂದ ರಹಿತವಾಗಿರೋದು. ಬರೇ ಪರಿಗ್ರಹ ಅಲ್ಲ ಇನ್ನಿಲ್ಲಿ. ಇನ್ನು ಮತ್ತೊಂದು ಶಬ್ದ ಕೊಡ್ತೀನಿ ನಿಮಗೆ. ಬರೇ ಪರಿಗ್ರಹ ಅಲ್ಲ ಇನ್ನಿಲ್ಲಿ, ಬರೇ ಪರಿಗ್ರಹ ಅಲ್ಲ ಇಲ್ಲಿ. ಇಲ್ಲಿ 24 ಪ್ರಕಾರದ ಪರಿಗ್ರಹಗಳಿಂದ ಯಾರು ರಹಿತರಾಗಿದ್ದಾರ ಅವರು ನಿರ್ಗ್ರಂಥ ಅಂತ ಹೇಳ್ಬೇಕು. ಇಲ್ಲಿಂದ ಯಾರು 24 ಪ್ರಕಾರದ ಪರಿಗ್ರಹಗಳಿಂದ ರಹಿತರಿದ್ದಾರೆ ಅವರಿಗೆ ನಿರ್ಗ್ರಂಥ ಅಂತ ಹೇಳಬೇಕು. 24 ಪರಿಗ್ರಹಗಳು ಯಾವ ಹೇಳ್ರಿ? 2 ಭೇದ ಹೇಳ್ರಿ, ಬಹಳ ಬೇಡನ್ನ. 24 ಭೇದ ಹೇಳ್ಕೊತ ಕೂರ್ಬೇಡ್ರಿ, 2 ಭೇದ ಹೇಳ್ರಿ.
ಒಂದು ಅಂತರಂಗ ಪರಿಗ್ರಹ ಮತ್ತೊಂದು ಬಹಿರಂಗ ಪರಿಗ್ರಹ. ಈ ಎರಡು ಭೇದಗಳಿಂದ ಯಾರು ರಹಿತರಿದ್ದಾರೆ ಅವ್ರಿಗೆ ನಿರ್ಗ್ರಂಥ ಅಂತ ಹೇಳಬೇಕು. ಸಮझे कि नहीं समझे ಅಶೋಕ್ ಜಿ? ಅರ್ಥ ಆಯ್ತಿಲ್ಲ? ಹಿಂಗೈತ್ ನೋಡ್ರಿ ಇದ. ನಿಮಗೆ ಇಲ್ಲಿವರೆಗೆ ಎಲ್ಲಿ ತನಕ ಕಲಿಸಾರ ಗೊತ್ತೈತಿ? ನಿಮ್ಗ ಇಲ್ಲಿವರೆಗೆ ಎಲ್ಲಿ ತನಕ ಕಲಿಸಾರ ಅಂತಂದ್ರೆ, ಈ ಡಬ್ಬಿ ಇದೆಯಪ್ಪ, ಈ ಡಬ್ಬಿ ಮಹಾರಾಜರ ಹತ್ರ ಇದೆ, ಪರಿಗ್ರಹ ಇದೆ. ಈ ಪೆನ್ ಇದೆ, ಇದು ಮಹಾರಾಜರ ಹತ್ರ ಪರಿಗ್ರಹ ಇದೆ. ನಿಮ್ಗೆ ಇನ್ನೂ ತನಕ ನಿಮ್ಮನ್ನು ಹೊರಗಡೆನೆ ಆಟ ಆಡ್ಸದ್ರ ಅವರು. ಎಲ್ಲಿ? ಆ ಥಿಯೇಟರ್ದ ಒಳಗಡೆ ಕರ್ಕೊಂಡಿಲ್ಲ ನಿನ್ನವರು. ಆ ಥಿಯೇಟರ್ದ ಒಳಗಡೆ ಕರ್ಕೊಂಡಿಲ್ಲ, ಥಿಯೇಟರ್ದ ಹೊರಗಡೆ ಇನ್ನು ಪಾರ್ಕಿಂಗ್ ಲಾಟ್ ಅಲ್ಲಿ ಇದ್ರಿ ನೀವೆಲ್ಲರೂ. ಅಲ್ಲಿನ ಒಳಗಡೆ ಕರ್ಕೊಂಡಿಲ್ಲ. ಒಳಗಡೆ ಇವತ್ತು ಕರ್ಕೊಂಡು ನೋಡ್ರಿ ನಿಮ್. ನಾನು ಪರಿಗ್ರಹದಲ್ಲಿ ಬರೇ 10 ಇಟ್ಟಿಲ್ಲ, 24 ಇಟ್ಟಾರ. ಪರಿಗ್ರಹದಲ್ಲಿ ಎಷ್ಟು ಇಟ್ಟಾರ್ರಿ? 24 ಇಟ್ಟಾರ ನೋಡ್ರಿ. ಇನ್ನು 24 ಪರಿಗ್ರಹಗಳ ತ್ಯಾಗ ಮಾಡುವಂತ ಯೋಗ್ಯತೆ ಕೂಡ ಪಂಚಮ ಕಾಲದಲ್ಲಿ ಯಾರಿಗೂ ಇಲ್ಲ ನೋಡ್ರಿ. 24 ಪರಿಗ್ರಹಗಳನ್ನ ತ್ಯಾಗ ಮಾಡುವಂತ ಅರ್ಹತೆ ಆ ಶರೀರದಲ್ಲಿ, ಆ ಆತ್ಮನಲ್ಲಿ ಈ ಪಂಚಮ ಕಾಲದಲ್ಲಿ ಯಾರಿಗೂ ಇಲ್ಲ. ಯಾಕಿಲ್ಲ? ಕಾರಣ ಇಷ್ಟೇ ಇದೆ, ಉತ್ತಮ ಸಹನನ ಇಲ್ಲ ನಿಮ್ಮ ಹತ್ರ. ಏನಿಲ್ಲ? ಉತ್ಕೃಷ್ಟ ಸಹನನ ನಿಮ್ಮ ಹತ್ರ ಇಲ್ಲದ ಕಾರಣದಿಂದ ನಿಮ್ಮ ಗುಣಸ್ಥಾನ ಏರ್ತಾ ಇಲ್ಲ. ನೀವು ಗುಣಸ್ಥಾನವನ್ನು ಹತ್ತುತ್ತಾ ಇಲ್ಲ. ನಿಮ್ಮ ಗುಣಸ್ಥಾನ ಮಾತ್ರ 7 ತನಕ ಸೀಮಿತ ಇದೆ ಪಂಚಮ ಕಾಲದಲ್ಲಿ. ಈ ಪಂಚಮ ಕಾಲದಲ್ಲಿ 7ನೇ ಗುಣಸ್ಥಾನದಲ್ಲಿ ಕೂಡ ನೀವು ಬಹಳ ತನಕ ಇರುವುದಿಲ್ಲ. ಈ ಪಂಚಮ ಕಾಲದಲ್ಲಿ 7ನೇ ಗುಣಸ್ಥಾನದಲ್ಲಿ ಕೂಡ ನೀವು ಬಹಳ ಸಮಯ ತನಕ ಇರುವುದಿಲ್ಲ. ಒಂದು ಸಮಯ ಹೋಗೋದೇ ಬಹಳ ಶ್ರೇಷ್ಠ ಇದೆ. ಒಂದು ಸಮಯ ಅಂದ್ರೆ ಎಷ್ಟು ದೀಕ್ಷಾ? ಒಂದು ಸಮಯ ಅಂದ್ರೆ ಎಷ್ಟು? ಒಂದು ಸಮಯ ಅಂದ್ರೆ ಎಷ್ಟು? ನಾವೇನು ಸಾಮಾನ್ಯವಾಗಿ ಮಾತಾಡ್ತಾ ಇದೀವಿ, ನೋಡ್ತಾ ಇದೀವಿ, ಆ ಕಡೆ ಈ ಕಡೆ ನೋಡ್ತಾ ಇದೀವಿ. ನಮ್ ಕಣ್ಣು ರೆಪ್ಪೆ ಇದಾವಲ್ಲ, ಕಣ್ಣು ರೆಪ್ಪೆ ನಾವು ಮುಚ್ಚಿ ತೆಗೆದು ಬಿಟ್ಟಿರ್ತೀವಿ. ಹೀಗೆ ನಮಗೆ ಗೊತ್ತಿರಲ್ಲ, ನಮಗೆ ಗೊತ್ತಿರಲ್ಲ. ಕಣ್ ರೆಪ್ಪೆ ತೆಗೆದು ಬಂದ್ ಮಾಡಿ ಮುಚ್ತೀವಿ ಮತ್ತೆ ತೆಗಿತೀವಲ್ಲ, ಇದರಲ್ಲಿ ಅಸಂಖ್ಯಾತ ಸಮಯ ಅಂತ ಹೇಳ್ಯಾರ. ಇದೇನು ಒಂದು ಕಣ್ ರೆಪ್ಪೆ ಮುಚ್ಚೋದು ತೆಗೆಯೋದು ಮಾಡಿದೀವಲ್ಲ ನಾವು, ಒಂದು ಸರ್ತಿ ನಮ್ಗೆ ಗೊತ್ತಿರಲ್ಲ ಅದು ಹೇಗೆ ನಾವು ಮುಚ್ಚಿದೀವಿ, ಹೇಗೆ ತೆಗೆದಿದೀವಿ ಅಂತ. ಆ ಸಮಯ ಏನಿದೆಯಲ್ಲ, ಆ ಒಂದು ಸಮಯದಲ್ಲಿ ಅಸಂಖ್ಯಾತ ಸಮಯಗಳಿದಾವ ಅಂತ ಹೇಳ್ತಾರ. ಅಸಂಖ್ಯಾತ ಸಮಯ ಸಾಕೀಗ ಅಷ್ಟೇ. ನೀವಾಗ ಅದರಾಗಿಂದ ಒಂದು ಸಮಯ 7ನೇ ಗುಣಸ್ಥಾನದಲ್ಲಿ ಹೋಗಿ ಕುತ್ಕೊಳ್ಳೋದು ಬಹಳ ಕಷ್ಟ ಇದೆ ಈ ಪಂಚಮ ಕಾಲದಲ್ಲಿ. ಯಾಕಂದ್ರೆ ಸಂವಹನ ಇಲ್ಲ, ಹೀನ ಸಂವಹನ ಇದೆ. ಸಂವಹನ ಇಲ್ಲ, ಹೀನ ಸಂವಹನ ಇದೆ, ಕೊನೆ ಸಂವಹನ ಇದೆ. ಆ ಕಾರಣದಿಂದ 7ನೇ ಗುಣಸ್ಥಾನದಲ್ಲಿ ಕೂಡ ಬಹಳ ತನಕ ಕುತ್ಕೊಳ್ಳಕ್ಕೆ ಆಗುವುದಿಲ್ಲ. ನೆನಪಲ್ಲಿಟ್ಕೊಳ್ಳಿ, ಇವೆಲ್ಲ ತಿಳ್ಕೊಳ್ಳಿ. ಯಾಕೆ ನಾವು ಹೇಳ್ತಾ ಇದ್ದೀವಿ ಇದನ್ನ? ಯಾಕೆ ನಿಮಗೆ ತಿಳಿಸ್ತಾ ಇದ್ದೀವಿ? ಸತ್ಯ ನಿಮಗೆ ಇಲ್ಲಿ ತನಕ ಯಾರು ಉಜಾಗರ ಮಾಡಿಲ್ಲ. ಸತ್ಯ ನಿಮಗೆ ಇಲ್ಲಿ ತನಕ ಯಾರು ಉಜಾಗರ ಮಾಡಿಲ್ಲ. ಅವಾಗ ಒಂದೊಂದು ಮಾತು ಹೇಳಿದೆ, ನಿಮ್ಮನ್ನು ಯಾರು ಇನ್ನು ಥಿಯೇಟರ್ ಒಳಗಡೆ ಕರ್ಕೊಂಡು ಬಂದಿಲ್ಲ. ಥಿಯೇಟರ್ ಒಳಗಡೆ ಕರ್ಕೊಂಡು ಬಂದಿಲ್ಲ ನಿಮ್ಮನ್ನು ಇನ್ನೂ ನಿಮ್ ನೆಲೆ ಬಿಟ್ಟಾರ. ಪಾರ್ಕಿಂಗ್ ಇನ್ನು ಪಾರ್ಕಿಂಗ್ದಲ್ಲಿ ಇದ್ರಿ ನೀವೆಲ್ಲರೂ. ಒಳಗೆ ಬನ್ನಿ, ಒಳಗೆ ಬಂದು ಇಳ್ಕೊಳ್ಳಿ, ನೋಡಿ ಪರಿಸ್ಥಿತಿ ಏನಿದೆ. ಯಾಕಾಗಲ್ಲ? ಪಂಚಮ ಕಾಲದಲ್ಲಿ ಆ ಶಾಸ್ತ್ರದಲ್ಲಿ ಹೇಳ್ಯಾರ, ಚತುರ್ಥ ಕಾಲದ ಅಪೇಕ್ಷೆಯಿಂದನೇ ಹೇಳ್ಯಾರ ಶಾಸ್ತ್ರದಲ್ಲೆಲ್ಲ. ಮುನಿಗಳ ಚರ್ಯ ಹೇಳೋದು, ಮುನಿಗಳ ಸ್ಥಾನ ಹೇಳೋದು, ಮುನಿಗಳ ಅವಸ್ಥೆ ಹೇಳೋದು ಎಲ್ಲಾ ಚತುರ್ಥ ಕಾಲದ ಅಪೇಕ್ಷೆಯಿಂದಾನೇ ಹೇಳಿದ್ದಾರೆ. ಇಲ್ಲಿ ಹೇಳೋದು ಆಚಾರ್ಯ ಪರಮೇಶ್ವರಿಗಳು ಚತುರ್ಥ ಕಾಲದ ಅಪೇಕ್ಷೆಯಿಂದ. ಆದ್ರೆ ಪಂಚಮ ಕಾಲದ ಅಪೇಕ್ಷೆಯಿಂದ ನಾವು ಚರ್ಚೆ ಮಾಡಿರಲ್ಲ. ದ್ರವ್ಯ, ಕ್ಷೇತ್ರ, ಕಾಲ, ಭವ, ಭಾವ ಇವು 5 ಏನಿದಾವಲ್ಲ, ಈ 5 ಬಗ್ಗೆ ಚಿಂತನೆ ಮಾಡಿರಲ್ಲ. ದ್ರವ್ಯ ಯಾವುದಿದೆ? ಈಗ ಹೀನ ಸಂವಹನ ಇದೆ, ಈ ಶರೀರ ಇದೆ, ಈ ಆತ್ಮ ಇದೆ, ಇದು ಪಂಚಮ ಕಾಲದಲ್ಲಿ ಇದೆ. ಆಮೇಲೆ ದ್ರವ್ಯ ಆದ ಕೂಡಲೇ ಕ್ಷೇತ್ರ ಯಾವುದಿದೆ? ಇವಾಗ ಇದು ಭರತ ಕ್ಷೇತ್ರದಲ್ಲಿ ಇದೀವಿ ನಾವು. ವಿದೇಶ ಕ್ಷೇತ್ರದಲ್ಲಿ ಇಲ್ಲ ಸರ್ ನಾವಿಲ್ಲಿ. ನೀವು ವಿದೇಶ ಕ್ಷೇತ್ರದಲ್ಲಿ ಮುನಿಗಳು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ಇಲ್ಲಿ ಮಾಡಿದ್ರೆ ಆಗತ್ತೇನ್ರಿ? ಹಾಗಾದ್ರೆ ನೀವು ಮಾಡಿ. ಉತ್ತರ ಭಾರತದಲ್ಲಿ ಹೇಗೆ ಶ್ರಾವಕರದಾರಲ್ಲ ಹಾಗೆ ನೀವು ದಕ್ಷಿಣ ಭಾರತದ ಶ್ರಾವಕರಾಗ್ರಿ. ಆಗ್ತೀರಾ? ಆಗಲ್ಲ ರೀ ಮಹಾರಾಜರ, ನಮ್ಗೆ ಸಮಯ ಸಿಗಲ್ಲ ರೀ ಮಹಾರಾಜರ, ನಮ್ಗೆ ಆಗಲ್ಲ ರೀ ಮಹಾರಾಜರ. ಇಲ್ಲೇ ಕಳ್ತೀರಾ. ಉತ್ತರ ಭಾರತದಲ್ಲಿ ಹೇಗೆ ಶ್ರಾವಕರಿದಾರಲ್ಲ ಹಾಗೆ ಶ್ರಾವಕರು ನೀವು ಆಗ್ರಿ ಪಾರ್ಶ್ವನಾಥರೇ. ಉತ್ತರ ಭಾರತದಲ್ಲಿ 24 ಗಂಟೆ ಸಮಯ ಕಡಿಮೆ ಬೀಳ್ತಾ ಇದೆ ಅವರಿಗೆ ಧರ್ಮ ಮಾಡ್ಲಿಕ್ಕೆ. ಏನು
24 ಗಂಟೆ ಸಮಯ ಉತ್ತರ ಭಾರತದಲ್ಲಿರುವಂತಹ ಶ್ರಾವಕರಿಗೆ ಕಡಿಮೆ ಬೀಳ್ತಾ ಇದೆ. ಅವ್ರಿಗೆ ಇನ್ನೂ ಸಮಯ ಬೇಕಾಗಿದೆ ಧರ್ಮ ಮಾಡಲಿಕ್ಕೆ. ಹಾಗೆ ನೀವು ಧರ್ಮ ಮಾಡಿ, ನಿಮ್ಗೆ 24 ಗಂಟೆ ಸಮಯ ಕಡಿಮೆ ಬೀಳ್ತಾ ಇದೆ. ಏನಕ್ಕೆ? ಸಂಪಾದನೆ ಮಾಡಲಿಕ್ಕೆ, ಮಲಗೋಕೆ, ನಿದ್ದೆ ಮಾಡಲಿಕ್ಕೆ, ಭೋಗಗಳನ್ನ ಭೋಗಿಸ್ಲಿಕ್ಕೆ ನಿಮ್ಗೆ 24 ಗಂಟೆ ಸಮಯ ಕಡಿಮೆ ಬೀಳ್ತಾ ಇದೆ. ಧರ್ಮ ಮಾಡ್ಲಿಕ್ಕಂತೂ ಒಂದು ಸಮಯ ಇಲ್ಲ ನಿಮ್ಮ ಹತ್ರ. ಆದ್ರೆ ನಾವು ವಿದೇಶದ ತರ ಮುನಿಗಳಾಗ್ತೀವಿ, ನಮಗೇನು ಬೇಡಾಗಿದೆಯಾ? ಆಗಲ್ಲ. ನಿಮ್ಮಿಂದನೂ ಅದಾಗಲ್ಲ, ನಮ್ಮಿಂದನೂ ಅದಾಗಲ್ಲ. ಈ ಪಂಚಮ ಕಾಲದಲ್ಲಿ ವಿದೇಶೇತರದಲ್ಲಿ ಯಾವ ರೀತಿ ಮುನಿಗಳಿಗೆ ಚರ್ಯ ಮಾಡ್ತಾ ಇದಾರ, ಆ ಚರ್ಯ ಇವತ್ತು ಇಲ್ಲಿ ಪಂಚಮ ಕಾಲದಲ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಅವ್ರು ಭಲೆ ಶಾಂತಿ ಸಾಗರ ಮಹಾರಾಜರಿರಲಿ, ಭಲೆ ವಿದ್ಯಾಸಾಗರ ಮಹಾರಾಜರಿರಲಿ, ಒಬ್ಬ ಸಾಮಾನ್ಯ ತುಚ್ಛವಾದ ಒಬ್ಬ ಸಾಧು ವೀರ್ ಸಾಗರ್ ಇರಲಿ, ಅವ್ರವ್ರ ಶಕ್ತಿಗೆ ಅನುಸಾರವಾಗಿ ಅವ್ರ ಶರೀರ ಶಕ್ತಿ, ಅವ್ರ ಶರೀರ ಸಹನನೆ ಎಷ್ಟೆಷ್ಟಿದೆ, ಆ ಶರೀರ ಸಹನನೆ ಪ್ರಕಾರದಿಂದ ಅವ್ರ ಸಾಧನೆಗಳನ್ನ ಎಲ್ಲಾ ಮುನಿಗಳು ಅವ್ರವ್ರ ಪ್ರಕಾರದಿಂದ ಅವ್ರು ಮಾಡ್ತಿದಾರ. ನಿನಗೆ 10 kg ಎತ್ತಕ್ಕಾಗಲ್ಲ ಚಂದನ್, ನಿನಗೆ ಒಂದು 10 kg ಬ್ಯಾಗ್ ಎತ್ತಕ್ಕಾಗಲ್ಲ. ಪಾರ್ಶ್ವನಾಥರಿದಾರಲ್ಲ ನಿನ್ ಪಕ್ಕದಲ್ಲಿ ಕುತ್ಕೊಂಡವರು, ಅವ್ರು 100 kg ಬ್ಯಾಗ್ ಎತ್ತಾರ. ಅವರು ಯಾರು? ಬ್ಯಾಂಕ್ ಅದ ಪಾರ್ಶ್ವನಾಥರು ಇದಾರಲ್ಲ, ಅವ್ರು 100 kg ಬ್ಯಾಗ್ ಎತ್ಕೊಳ್ತಾರ. ನಿನಗೆ 10 kg ಎತ್ತಕ್ಕಾಗಲ್ಲ. ಅವಾಗ ಪಾರ್ಶ್ವನಾಥರ ನನಗೆ ಹೇಳಕ್ಕಾಗಲ್ಲ, ನೀನು ಎತ್ತ ಅಂತ, ನೀನು 100 kg ಎತ್ತ ಅಂತ ಹೇಳಕ್ಕಾಗಲ್ಲ. ಯಾಕೆ ಆಗಲ್ಲ? ನಿನ್ನ ಶಕ್ತಿನೇ ಇಲ್ಲ ಅಲ್ಲಿ. ನಿನ್ನ ಶಕ್ತಿ ಏನಿದೆ, ಹೀನ ಶಕ್ತಿ ಇದೆ ನಿನ್ನ ಹತ್ರ. ಪಾರ್ಶ್ವನಾಥರ ಹತ್ರ ಅವ್ರು ಕಾಣ್ಲಿಕ್ಕೆ ಸೊಟ್ಟಿರ್ಬೋದ, ಪಾರ್ಶ್ವನಾಥರು ಕಾಣಿಸ್ಲಿಕ್ಕೆ ಸೊಟ್ಟಿರ್ಬೋದ, ಅದ್ರ 100 kg ಎತ್ತುವಂತ ಅಷ್ಟು ಕೆಪಾಸಿಟಿ ಅವ್ರ ಹತ್ರ ಇದೆ. ನಿನ್ ಕಾಣಿಸ್ಲಿಕ್ಕೆ ಸರಿ ದಪ್ಪ ಇರ್ಬೋದು ನೀನ, ಆದ್ರೆ ನನ್ನಷ್ಟೇನು ದಪ್ಪ ಇಲ್ಲ ಬೇಡ ನೀನ. ಇಲ್ಲೋರಿ ಅಂತ ಹೇಳ್ತಾನವ, ನನ್ನಷ್ಟೇನು ದಪ್ಪ ಇಲ್ಲ ನೀನ. ಆದ್ರೂ ಸಹ ಅವ್ರ ಲೆಕ್ಕಕ್ಕೆ ನೋಡಿದ್ರೆ ನೀನು ಅವ್ರಕ್ಕಿಂತ ದಪ್ಪ ಇದೆ ನೀನು. ಆದ್ರೂ ನಿನಗೆ ಒಂದು 10 kg ಬ್ಯಾಗ್ ಎತ್ತಕ್ಕಾಗಲ್ಲ. ನೀನು 100 kg ಎತ್ತಂದ್ರೆ ಆಗತ್ತೆ ನಿನ್ ಕಡೆಯಿಂದ ಎತ್ತಕ್ಕ? ಇಲ್ಲ. ಹಂಗಿರ್ತಿತ್ತಿಲ್ಲ ಎಲ್ಲರದು. ಎಲ್ಲರೂ ವಿದ್ಯಾಸಾಗರ ಆದ್ರೆ ವಿದ್ಯಾಸಾಗರ ಮಹತ್ವ ಇರಲ್ಲ. ಕೇಳಿಸ್ಕೊತೀರೇನ್ರಿ? ಎಲ್ಲರೂ ವಿದ್ಯಾಸಾಗರ ಮಹಾರಾಜರ ತರ ಚರ್ಯ ಮಾಡಿದ್ರೆ ವಿದ್ಯಾಸಾಗರಿಗೆ ಮಹತ್ವ ಇರಲ್ಲ. ಎಲ್ಲರೂ ಶಾಂತಿ ಸಾಗರ ಮಹಾರಾಜರ ತರ ಚರ್ಯ ಮಾಡಿದ್ರೆ ಶಾಂತಿ ಸಾಗರಿಗೆ ಬೆಲೆ ಇರಲ್ಲ. ಇವತ್ತು ಯಾರೋ ಶಾಂತಿ ಸಾಗರ ಮಹಾರಾಜರ ಹೆಸರು ತಗೊಳತ್ತಿದ್ರೆ ನೀವು. ಎಲ್ಲರೂ ವಿದ್ಯಾಸಾಗರ ಮಹಾರಾಜರ ತರ ಚರ್ಯ ಮಾಡಿದ್ರೆ ಇವತ್ತು ಯಾರು ವಿದ್ಯಾಸಾಗರ ಮಹಾರಾಜರ ಹೆಸರು ತಗೊಳತ್ತೀರಿ. ಇವಾಗ ಸಾಮಾನ್ಯ ಸರ್ವಸಾಮಾನ್ಯ ಆಗಿಬಿಡ್ತಿದ್ರು ಅವರು ಸಹ. ಅವರು ಸರ್ವಸಾಮಾನ್ಯರಿಲ್ಲ, ಅವರು ಒಂದು ವಿಶೇಷವಾದ ಸ್ಥಾನಗಳಲ್ಲಿ ಪಡ್ಕೊಂಡಾರ ಅವರು. ನಾನು ವಿದ್ಯಾಸಾಗರ ಮಹಾರಾಜರ ತರ ಚರ್ಯ ಮಾಡಕ್ ಹೋದ್ರೆ ನನಗೂ ಮತ್ತೆ ಅವ್ರಿಗೆ ಏನು ಅಂತರೇನು ಉಳಿತು? ನಂದು ಪುಣ್ಯ, ಅವ್ರ ಸಹನನೆ, ನನ್ನ ಸಹನನೆ ಇದೆಲ್ಲ ಇಲ್ಲಿ. ಹಾಗೆ ತಿಳ್ಕೊಳ್ಬೇಕು ಇಲ್ಲೆಲ್ಲರನ್ನ. 5 ಬೆರಳು ಇದೇನ್ರಿ? 5 ಬೆರಳು ಸಮಾನ ಇಲ್ಲ. ಆದ್ರೆ ನಾವು ಸಮಾನ ಮಾಡಕ್ ನೋಡ್ತಾ ಇದೀವಿ. ಅದೇನು ಸಾಧ್ಯ ಇದೆ? ಸಾಧ್ಯ ಇದೆಯೇನ್ರಿ? ಒಂದ್ರೆ ಉದ್ದ ಇರುವಂತ ಬೆರಗಳನ್ನ ಕಟ್ ಮಾಡಬೇಕು. ಒಂದ್ರೆ ಏನ್ ಮಾಡ್ಬೇಕು? 5 ಬೆರಳು ಸಮಾನ ಮಾಡಬೇಕಾದ್ರೆ ಉದ್ದ ಇರುವಂತ ಬೆರಳುಗಳನ್ನ ಏನ್ ಮಾಡ್ಬೇಕು? ಅಂದ್ರೆ ಕಟ್ ಮಾಡಬೇಕು. ಇಲ್ಲಾಂದ್ರೆ ಈ ಬೆರಳಿಗೆ ಜಾಯಿಂಟ್ ಕೊಡಬೇಕು. ಸಣ್ಣ ಬೆರಳುಗಳಿಗೆ ಏನ್ ಮಾಡ್ಬೇಕು ಹೇಳ್ರಿ? ನೀವು ಅವಳು ಹಿಂಗ್ ಹಿಡ್ದಾಳ ನೋಡ್ರಿ, ಹಿಂಗ ನೋಡ್ರಿ ಸಮಾನದವ ಅಂತ ಹೇಳ್ತಾಳ ಗುಳ್ಳವ. ಯೋಚನೆ ಮಾಡ್ರಿ. ಈ ಪ್ರಕಾರ ಇಲ್ಲಿ ಆಚಾರ್ಯ ಭಗವಂತರು ಬಹಳ ಸುಂದರ ಉದಾಹರಣೆಗಳನ್ನು ಕೊಡ್ತಾ ಇದಾರೆ. ಇಲ್ಲಿ ಹೇಳ್ತಾ ಇದಾರ, ಅರೆ ಜ್ಞಾನಿಯೋ ವಿಚಾರ तो करो, जब जीव आता है तो नग्न होता है और जब संसार से विदा होता है तब भी अंतिम संस्कार के पूर्व आदमी के समस्त वस्त्र उतार दिए जाते हैं. ಯಾವಾಗ ಜೀವ ಬರ್ತಾನ ಆವಾಗ ಸಹ ನಗ್ನ ಇರ್ತಾನ. ಯಾವಾಗ ಇಲ್ಲಿಂದ ಅಂತಿಮ ಸಮಯ ಹೋಗೋ ಸಮಯ ಇರುತ್ತೆ ಆವಾಗ ಸಹ ಅವನ ಮೈ ಮೇಲಿರುವಂತ ಬಟ್ಟೆ ಕೂಡ ತೆಗೆದು ಬಿಸಾಡ್ತಾರ. ಬೇಗ ಸುಟ್ಟು ಹೋಗಲಿ ಅಂತ ಅದು ಶರೀರ. ಆ ಬಟ್ಟೆಯಿಂದ ಸುತ್ತಿ ಹಾಗೆ ಇಟ್ರೂ ಸುಡಲ್ಲ. ಅದು ಬಟ್ಟೆ ಹಾಗೆ ಸುತ್ತಿ ಒಳಗಡೆ ಇಟ್ರೆ ಅದು ಸುಡಲ್ಲ ಅಂತ ಬಟ್ಟೆ ಎಲ್ಲ ಹರಿದು ಬಿಸಾಡ್ಬಿಡ್ತಾರ ಅಲ್ಲಿ ಮೈ ಮೇಲಿನ ಬಟ್ಟೆ ಕೂಡ. ಯಾಕೆ? ಬೇಗ ಸುಟ್ಟು ಹೋಗಲ ಕಡೆ ಅದಂತ. ಇಂಥ ಪರಿಸ್ಥಿತಿ ನೋಡ್ರಿ ಪಾರ್ಶ್ವನಾಥರೇ. ಏನ್ ಮಾಡೋದು? ನ ವಸ್ತ್ರ ಪಹನ್ಕರ್ ಆತಾ ಹೇ और ನ ವಸ್ತ್ರ ಪಹನ್ಕರ್ ಜಾತಾ ಹೇ. ವಸ್ತ್ರ ಹಾಕೊಂಡು ಕೂಡ ಬಂದಿಲ್ಲ, ನಾಳೆ ವಸ್ತ್ರ ಹಾಕೊಂಡು ಕೂಡ ಹೋಗೋದಿಲ್ಲ. ಅಹೋ ನಗ್ನತಾಕೆ ಶಿವ ಶೇಷ ಸಬ್ ಉನ್ಮಾರ್ಗ ಹೇ. ನಗ್ನತೆ ಇಲ್ಲಾಗಿತ್ತಂದ್ರ ಮಿಕ್ಕಿದ ಮಾರ್ಗಗಳೆಲ್ಲ ಏನಿದಾವ? ಉನ್ಮಾರ್ಗ ಇದಾವ, ಮಿಥ್ಯಾ ಮಾರ್ಗ ಇದಾವ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ ಇಲ್ಲಿ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ ನಮೋ ಅರಿಹಂತಾನಂ
ನಮೋ ಸಿದ್ಧಾನಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಾವು ಒಬ್ರಿಗೊಬ್ಬರನ್ನ ಕಂಪೇರ್ ಮಾಡ್ತಿರ್ತೀವಿ. ಜೀವನದಲ್ಲಿ ಒಂದು ಮಾತು ಸತ್ಯ ಹೇಳ್ತೀನಿ, ಯಾವತ್ತೂ ಕಂಪೇರ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾರು ಎಷ್ಟು ಮಾಡ್ತಾ ಇದಾರಲ್ಲ ಅವ್ರ ಶಕ್ತಿಗೆ ಅನುಸಾರವಾಗಿ ಅವ್ರು ಕರೆಕ್ಟಾಗಿ ಮಾಡ್ತಿದಾರ, ಅವ್ರಿಗೆ ಎಷ್ಟು ಶಕ್ತಿ ಇದೆ, ಎಷ್ಟು ಪುಣ್ಯ ಇದೆ, ಎಷ್ಟು ಯೋಗ್ಯತೆ ಇದೆ, ಎಷ್ಟು ಅರ್ಹತೆ ಇದೆ, ಆ ಅರ್ಹತೆ ಪ್ರಕಾರ, ಯೋಗ್ಯತೆ ಪ್ರಕಾರ, ಶಕ್ತಿಗೆ ಅನುಸಾರವಾಗಿ ಅವರೆಲ್ಲರೂ ತನ್ನ ಚರ್ಯಗಳನ್ನು ಮಾಡ್ತಿದಾರ. ಯಾರಿಗೂ ಬೇಕಂತ ನರಕಕ್ಕೆ ಹೋಗೋದು ಅವಶ್ಯಕತೆ, ಆಸೆ ಯಾರಿಗೂ ಇಲ್ಲ, ದುರ್ಗತಿಗೆ ಹೋಗುವಂಥ ಆಸೆ ಯಾರಿಗೂ ಇಲ್ಲ. ಇದನ್ನ ನೆನಪಲ್ಲಿ ನಾವಿಟ್ಟುಕೊಳ್ಬೇಕು. ಜೇವಲು ದ್ವಾದಶಾಂಗ್ ಜಿನವಾನಿ ಮಾತಾ ಕಿ.